ನಮಸ್ತೆ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ. ಇವತ್ತು ಒಂದು ಹೊಸ ಸುದ್ದಿ, ಮತ್ತೆ ಇಂಥ ಹೊಸ ಸುದ್ದಿ ಅಂತಂದ್ರೆ ಹೊಸ ಸುದ್ದಿ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ನ್ಯೂಸ್. ಯಾಕಂದ್ರೆ ಡಿ ಜಿ ಸಾಹೇಬರು ಈಗ ಅನೌನ್ಸ್ ಮಾಡಿದ್ದಾರೆ, ಟೆಂಟೇಟಿವ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ತುಂಬಾ ಹುಡುಗರು PC ಎಕ್ಸಾಮ್ಸ್ ಗೆ ಪ್ರಿಪರೇಷನ್ ಮಾಡ್ತಾ ಇದ್ದವರು ಕೇಳ್ತಾ ಇದ್ರಿ, ಸರ್ ಯಾವ ಎಕ್ಸಾಮ್ ಅಂತ. ಈಗ ಗೊತ್ತಾಗ್ಬಿಟ್ಟಿದೆ, ಎಕ್ಸಾಮ್ ಅನೌನ್ಸ್ ಆಗೋಗ್ಬಿಟ್ಟಿದೆ, ಯುದ್ಧ ನಿರ್ಧಾರ ಆಗೋಗಿದೆ. ಈಗ ಯುದ್ಧಕ್ಕೆ ಸಿದ್ಧರಾಗಿ, ಯಾಕಂದ್ರೆ ದಿಸ್ ಇಸ್ ದ ವೆರಿ ಗುಡ್ ಆಪರ್ಚುನಿಟಿ. ಯಾಕೆಂತಂದ್ರೆ ಇಂಥ ಆಪರ್ಚುನಿಟಿ ನಿಮ್ಗೆ ತುಂಬಾ ಸಿಗೋ ಡೌಟ್. ಯಾಕಂದ್ರೆ 5,000 ಸಮಥಿಂಗ್ ಪೋಸ್ಟ್ ಖಾಲಿ ಇದೆ, CPC ಮತ್ತೆ APC ಸೇರಿ, HK non-HK ಸೇರಿ 5,000 ಪೋಸ್ಟ್ ಖಾಲಿ ಇದೆ. ಅದ್ರಲ್ಲಿ ನಿಮ್ಗೆ ಒಂದು ಜಾಬ್ ಆಯ್ತು ಅಂದ್ರೆ ನಿಮ್ ಲೈಫ್ ಸೆಕ್ಯೂರ್ ಆಗುತ್ತೆ. ಯಾರು ಬಡತನದಲ್ಲಿ ಇದ್ದೀರಾ, ಕನ್ನಡ ಮೀಡಿಯಂ ಇದ್ದೀರಾ, ಗ್ರಾಮೀಣ ಭಾಗದಲ್ಲಿ ಓದಿದ್ದೀರಾ, ಹೆಣ್ಮಕ್ಳು ನನಗೆ ಕಷ್ಟ ಇದೆ, ಮನೇಲಿ ಓದ್ಸಕ್ಕೆ ಆಗ್ತಿಲ್ಲ, ಮುಂದೆ ನಾನು ಇನ್ನೂ ಓದ್ಬೇಕು ಅನ್ನೋರಿಗೆ ಇದೊಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗುತ್ತೆ. ಯಾಕೆಂತಂದ್ರೆ ನೀವು ಒಂದು ಜಾಬ್ ತಗೊಂಡು ಆಮೇಲೆ ಅದ್ರ ಮೇಲೆ ನೀವು ಇನ್ನು IAS, KAS, PS ಏನ್ ಬೇಕಾದ್ರೂ ಪ್ರಿಪೇರ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಒಂದು ಜಾಬ್ ಬೇಕು. ಯಾಕಂದ್ರೆ ಈಗಿನ ಅನ್ಸರ್ಟಿನಿಟಿ ಏಜ್ ಅಲ್ಲಿ, ಈಗ ಅನ್ಸರ್ಟಿನಿಟಿ ಸೊಸೈಟಿನಲ್ಲಿ ನಿಮ್ಗೆ ಮನೇಲಿ ಕಷ್ಟ ಇದೆ, ನೋಡ್ಕೊಳಕ್ ಆಗಲ್ಲ, ಮನೆ ಅಪ್ಪ ಅಮ್ಮನ ಸಾಕ್ಬೇಕು. ಎಷ್ಟೋ ಹುಡುಗರು ನನಗೆ ಕಾಲ್ ಮಾಡಿ ಹೇಳ್ತಾರೆ, ಸರ್ ನನ್ಗೀಗ ಕೆಲ್ಸಕ್ಕೆ ಹೋಗ್ಲೋ ಪ್ರಿಪರೇಷನ್ ಮಾಡ್ಲೋ, ಮನೇಲಿ ನಾನೇ ಹಿರಿ ಮಗ, ನಾನೇ ಎಲ್ಲ ನೋಡ್ಕೋಬೇಕು ಅನ್ನೋದು ಎಷ್ಟೋ ಹುಡುಗರು ಕಾಲ್ ಮಾಡಿ ಕೇಳ್ತಿರ್ತಾರೆ. ದಯವಿಟ್ಟು ಈ 100 ದಿನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡು 100% ಎಫೆಕ್ಟ್ ಆಗಿ, ಯಾಕಂದ್ರೆ ಜುಲೈನಲ್ಲಿ ಏನ್ ಎಕ್ಸಾಮ್ ಅನೌನ್ಸ್ ಮಾಡಿದ್ರೆ 100% ನಡೆದೇ ನಡೆಯುತ್ತೆ. ಯಾಕಂದ್ರೆ 1 ವಾರ 2 ವಾರ ಹೆಚ್ಚು ಕಮ್ಮಿ ಆಗ್ಬೋದು, ಅದ್ ಬಿಟ್ರೆ ಬೇರೆ ಏನು ವ್ಯತ್ಯಾಸ ಆಗಲ್ಲ. ನಿಮ್ಗೊಂದು ಒಳ್ಳೆ ಆಪರ್ಚುನಿಟಿ. ಈ ಆಪರ್ಚುನಿಟಿ ಕರೆಕ್ಟ್ ಯುಟಿಲೈಸ್ ಮಾಡ್ಕೊಂಡ್ರೆ ನೀವೊಬ್ಬ ಗೌರ್ಮೆಂಟ್ ಸರ್ವೆಂಟ್ ಆದ್ರೆ ಆಸ್ ಎ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಕೊಂತೀರಾ. ಇದನ್ನ ಯೂಸ್ ಮಾಡ್ಕೊಂಡು ಬೇರೆ ಎಕ್ಸಾಮ್ಸ್ ಟ್ರೈ ಮಾಡಿ, ನಾನು ಬೇಡ ಅನ್ನಲ್ಲ. ಬಟ್ ಇದನ್ನ ಬೇಗ ಯಾರಿಗೆ ಅವಶ್ಯಕತೆ ಐತೆ ಅದು ಅವರು ಬೇಗ ಇದನ್ನ ಓದಿ. ಮತ್ತೆ ನಿಮ್ಗೆ ಒಳ್ಳೆ 30,000 ರಿಂದ 40,000 ರೂಪಾಯಿ ಸಂಬಳ ಯಾರು ಕೊಡಲ್ಲ. ಯಾವ ಪ್ರೈವೇಟ್ ಕಂಪ್ನಿ ಹೋದ್ರು 50,000 ರೂಪಾಯಿ, 15,000 ರೂಪಾಯಿ, 20,000 ರೂಪಾಯಿ ಕೊಡ್ತಾರೆ. ಬಿಟ್ರೆ ಯಾರು BA ಓದುಡುಗೆ, BSc ಓದುಡುಗೆ ಅಥವಾ ಒಂದು PUC ಓದುಡುಗೆ ಯಾರು 40,000 ಸಂಬಳ ಕೊಡಲ್ಲ. ನೀವು SLC ಮೇಲೆ PUC ಮೇಲೆ ಯಾರು ಹೋಗ್ತೀರಾ ಅವ್ರಿಗೆ 40,000 ಸ್ಯಾಲರಿ ಇದೆ. ಯಾಕೆಂತಂದ್ರೆ APC CPC ಆಯ್ತು ಅಂತಂದ್ರೆ ನಿಮಗೆ 35,000 ರಿಂದ 40,000 ಕೈ ಸಿಗುತ್ತೆ. ಮತ್ತೆ ಬೆನಿಫಿಟ್ಸ್, ಆರೋಗ್ಯ ಭಾಗ್ಯ ಸ್ಕೀಮ್ ಇದೆ, ನಿಮ್ BMTC ಬಸ್ ಹೊಡೋದ್ರೆ ಫ್ರೀ ಇದೆ, KSRTC ಬಸ್ ಹೊಡೋದ್ರೆ ವಾರಂಟ್ ತಗೊಂಡೋದ್ರೆ ಫ್ರೀ ಇದೆ. ಎಲ್ಲಿ ಬೇಕಾದ್ರೂ ನೀವು ಟ್ರಿಪ್ ಮಾಡೋದು. ಒಂದು ಪೊಲೀಸ್ ಅನ್ನೋ ನಿಮ್ಗೊಂದು ಪವರ್ ಇರುತ್ತೆ. ಮತ್ತೆ ಒಂದು ಸೊಸೈಟಿಲಿ ಒಂದು ಇಮೇಜ್ ಇರುತ್ತೆ. ನಿಮ್ಮ ಅಪ್ಪ ಅಮ್ಮಂಗೆ, ನಿಮ್ಮ ಅಮ್ಮ ಅಣ್ಣ ತಂಗಿಗೆ, ನಿಮ್ಮ ಲವರ್ಗೆ ಅಥವಾ ನಿಮ್ಮ ಪ್ರೀತಿಸೋ ಹುಡುಗಿಗೆ ಯಾರಿಗಾದ್ರೂ ಒಂದು ಗೌರವ ಬರುತ್ತೆ. ಯಾಕೆಂದ್ರೆ ನಮ್ಮ ಮಗ ಪೊಲೀಸ್ ಅಂತ, ನಮ್ಮ ಅಣ್ಣ ಪೊಲೀಸ್ ಅಂತ, ನನ್ನ ಗಂಡ ಪೊಲೀಸ್ ಅಂತ ಹೇಳ್ಕೊಂಡ್ರೆ ಎಲ್ಲರಿಗೂ ಹೆಮ್ಮೆ ಆಗುತ್ತೆ. ಯಾಕೆಂದ್ರೆ ಅದೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ ವ್ಯಾಲ್ಯೂನು ಹಂಗೆ ಇರುತ್ತೆ. ಬಟ್ ಕಷ್ಟನೂ ಹಂಗೆ ಇರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಕಂಪೇರಿಟಿವ್ಲಿ ಬೇರೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಕೆಲಸ. 24 hours ಜಾಬ್ ಅಂದ್ಕೊಂತೀವಿ, ಅದೊಂದು ಸರ್ವಿಸ್ ಮಾಡೋಕೆ ಒಂದು ಒಳ್ಳೆ ಆಪರ್ಚುನಿಟಿ. ಹಂಗಾಗಿ ಈ APC CPC ಈಗ ಕಾಲಾಗಿದೆ, ಎಕ್ಸಾಮ್ ಅನೌನ್ಸ್ ಆಗ್ಬಿಟ್ಟಿದೆ. ಏನ್ ಮಾಡ್ಬೇಕು ಈಗ 100 ದಿನದಲ್ಲಿ ಏನ್ ಮಾಡ್ಬೇಕು? ನಾನು ಏನು ಓದಿಲ್ಲ, ಯಾವ ರೀತಿ ಏನು ಪ್ರಿಪರೇಷನ್ ಮಾಡಿಲ್ಲ, ನಾನು ಏನಪ್ಪಾ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೂ ಆಪರ್ಚುನಿಟಿ. ಯಾಕಂದ್ರೆ ನಿಮ್ಮ ಹತ್ರ ಝೀರೋ ನಾಲೆಡ್ಜ್ ಅಂತ ಇಲ್ಲ. ನೀವು ಹೈಸ್ಕೂಲಲ್ಲಿ ಓದಿರ್ತೀರಾ, PU ಎಲ್ಲ ಓದಿರ್ತೀರಾ, ಆಲ್ರೆಡಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರ್ತೀರಾ. ನಿಮ್ಗೆ ಕಾನ್ಫಿಡೆನ್ಸ್ ಕಮ್ಮಿ ಇರುತ್ತೆ. ದಯವಿಟ್ಟು ಆ ಕಾನ್ಫಿಡೆನ್ಸ್ ನ ಕಳ್ಕೊಬೇಡಿ. ಏನ್ ಬೇಕಾದ್ರೂ ಸಾಧ್ಯತೆ, 100 ದಿನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಈಗ ಹೊಸದಾಗಿ ಸ್ಟಾರ್ಟ್ ಮಾಡೋರಾಗ್ಲಿ ಅಥವಾ ಆಲ್ರೆಡಿ ಪ್ರಿಪರೇಷನ್ ಮಾಡ್ತಿರೋರಾಗ್ಲಿ, ಯಾರು ಊರಿಗೆ ಹೋಗ್ಬಿಟ್ಟಿರ್ತಾರೆ, ಎಕ್ಸಾಮ್ ಅನೌನ್ಸ್ ಆಗಿಲ್ಲ ಅಂದ್ಬಿಟ್ಟು ಊರಿಗೆ ಹೋಗಿರ್ತಾರೆ, ಅವ್ರಿಗೆ ಆಗ್ಲಿ ದಯವಿಟ್ಟು ಯೋಚನೆ ಮಾಡಕ್ ಹೋಗ್ಬೇಡಿ. ಕರೆಕ್ಟ್ ಆಗಿ ಒಂದು ಸ್ಟ್ರಾಟಜಿ ಮಾಡ್ಕೊಳ್ಳಿ. ನಾನು ಆ ಸ್ಟ್ರಾಟಜಿಗೆ ಏನೇನ್ ಬೇಕು, ಯಾವ ರೀತಿ ಹೆಲ್ಪ್ ಮಾಡಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತುಂಬಾ ಹೇಳ್ಕೊಡ್ತೀನಿ. ಯಾವ ರೀತಿ ಟೈಮ್ ಟೇಬಲ್ ಹಾಕೋಬೇಕು, ಎಷ್ಟು ಸಿಲೆಬಸ್ ಕವರ್ ಮಾಡಬೇಕು, ಯಾವ್ದು ಇಂಪಾರ್ಟೆನ್ಸ್ ಕೊಡಬೇಕು, ಈಗ ಏನೇನ್ ಓದ್ಬೇಕು, ಏನೇನ್ ಮಾಡಬೇಕು, ಡೂಸ್ ಅಂಡ್ ಡೋಂಟ್ಸ್ ಅಂದ್ರೆ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅನ್ನೋ ಈ ವಿಡಿಯೋದಲ್ಲಿ ಸಮಗ್ರವಾಗಿ ತಿಳಿಸ್ತಾ ಹೋಗ್ತೀನಿ. ಕರೆಕ್ಟ್ ಆಗಿ ವಿಡಿಯೋನ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನೀವು ಇದನ್ನ ನಾನು ಮಾಡ್ತಿರೋದು. ಯಾಕೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು 2016 ಅಲ್ಲಿ ಎಕ್ಸಾಮ್ ಬರೆದಿದ್ದೆ, PC ಎಕ್ಸಾಮ್ 92 ಸ್ಕೋರ್ ಮಾಡಿದ್ದೆ. ಯಾಕೆಂತಂದ್ರೆ ಅವಾಗ PUC ಪ್ಲಸ್ ನಮ್ದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಸ್ಕೋರ್ ನ ಕ್ಯಾಲ್ಕುಲೇಟ್ ಮಾಡಿದ್ರು. ನಂದು PUC ನಲ್ಲಿ 43% ಇದ್ರಿಂದ ನಂದು ತುಮಕೂರು PC ಸೆಲೆಕ್ಷನ್ ಆಗ್ಲಿಲ್ಲ ನಂದು. ಯಾಕೆಂತಂದ್ರೆ ಅವಾಗ ನನ್ನ PUC ತುಂಬಾ ಕಡಿಮೆ ಇತ್ತು. ಹಂಗಾಗಿ ನಂದು PC ಸೆಲೆಕ್ಷನ್ ಆಗ್ಲೇ ಇಲ್ಲ. ನಾನು ಎಷ್ಟು ಎಕ್ಸಾಮ್ ಬರೆದೆ, ರೈಲ್ವೇಸ್ ಬರೆದೆ, ಮತ್ತೆ ವೈರ್ಲೆಸ್ ಬರೆದೆ, ಮತ್ತೆ PC ಬರದೆ, ಮತ್ತೆ APC ಬರದೆ, ಎಲ್ಲರೂ ಸೆಲೆಕ್ಷನ್ ಆಗ್ತಿದ್ದು. ಒಳ್ಳೆ ಸ್ಕೋರ್ ಬರ್ತಿದೆ, 80+, 90+ ಸ್ಕೋರ್ ಬರ್ತಿದ್ದು. ಅದ್ರ ನನ್ನ PUC ಕಮ್ಮಿ ಇರೋದ್ರಿಂದ ನಂದು ಸೆಲೆಕ್ಷನ್ ಲಿಸ್ಟ್ ಇಂದ ಹೊರಗಡೆ ಇರ್ತಿದೆ. ಯಾಕಂದ್ರೆ PU ನಲ್ಲಿ 90, 80 ಮಾಡಿದವರು ಅವರು ಒಂದು 80, 90 ಮಾಡ್ಕೊಂಡ್ರೆ ಟಾಪ್ ರ್ಯಾಂಕ್ ಅಲ್ಲಿ ಬಂದ್ಬಿಡೋರು. ನಂದು 92 ಇರ್ತಿತ್ತು. 92 ಮಾಡಿದ್ದೆ ನಾನು ಸಿವಿಲ್ PC ನಲ್ಲಿ, ತುಮಕೂರು ಸಿವಿಲ್ PC ಎಕ್ಸಾಮ್ ಅಪ್ಲೈ ಮಾಡಿದಾಗ. ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆದ್ರೆ ಏನ್ ಮಾಡ್ತೀರಾ, ನಂದು PUC ಕಡಿಮೆ ದಿನ. ಬಟ್ ಆತರ ಈಗ ಆಪರ್ಚುನಿಟೀಸ್ ಇಲ್ಲ. ಆಮೇಲೆ ಅವಾಗ ಫಸ್ಟ್ ಫಿಸಿಕಲ್ ಆದ್ಮೇಲೆ ಯಾರು ಫಿಸಿಕಲ್ ಸೆಲೆಕ್ಷನ್ ಆಗ್ತಾರೋ ಆಮೇಲೆ ಅವರು ಎಕ್ಸಾಮ್ ಬರೀಬೇಕಿತ್ತು. ಬಟ್ ಈಗ ಅದಂಗಲ್ಲ, ಫಸ್ಟ್ ಎಕ್ಸಾಮ್ ಯಾರು ಎಕ್ಸಾಮ್ ಚೆನ್ನಾಗಿ ಸ್ಕೋರ್ ಬರುತ್ತೋ ಅವ್ರು ಒಂದಿಷ್ಟು 3 ಬಿಡ್ತಾರೆ. ಫಿಸಿಕಲ್ ಮೆಡಿಕಲ್ ಇರುತ್ತೆ. ಫಿಸಿಕಲ್ ಬಗ್ಗೆ ಹೇಳ್ಬಿಡ್ತೀನಿ ಈಗಿಂದಲೇ ಪ್ರಿಪರೇಷನ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಲಾಸ್ಟ್ ಟೈಮ್ ಮೂಮೆಂಟ್ ಗಳಲ್ಲಿ ನೀವು ಎಕ್ಸಾಮ್ ಅನೌನ್ಸ್ ಆಗ್ತಿ, ಎಕ್ಸಾಮ್ ಮುಗ್ತಿದ್ದಂಗೆ ಯಾವಾಗ ಬೇಕಾದ್ರೂ ಫಿಸಿಕಲ್ ನ ಕರಿಬಹುದು. ಯಾಕೆಂದ್ರೆ OMR ಶೀಟ್ ಇರುತ್ತೆ, ಬೇಗ ವ್ಯಾಲ್ಯೂಯೇಷನ್ ಮಾಡ್ಬಿಡ್ತಾರೆ. ವ್ಯಾಲ್ಯೂಯೇಷನ್ ಮಾಡ್ಬಿಟ್ಟು ಲೀಸ್ಟ್ ಅನೌನ್ಸ್ ಮಾಡಿ ಒಂದಿಷ್ಟು T3 ಲೀಸ್ಟ್ ಮಾಡ್ಬಿಟ್ಟು ಬೇಗ ಫಿಸಿಕಲಿ ಕರೀತಾರೆ. ಅದಕ್ಕೆ ಹೇಳ್ತೀನಿ, ದಯವಿಟ್ಟು ಯಾರು
ಫಿಸಿಕಲ್ ನೆಗ್ಲೆಕ್ಟ್ ಮಾಡ್ಬಿಡಿ. ಹಾಫ್ ಅನ್ ಅವರ್ 45 ಮಿನಿಟ್ಸ್ ಬರೀ ಒಂದ್ ರೌಂಡ್ 1600 ಹೋಗ್ಬಿಟ್ಟು ಬಂದ್ಬಿಡಿ, ಒಂದ್ ಲಾಂಗ್ ಜಂಪ್ ನೆಗೆದ್ಬಿಟ್ಟು ಬಂದ್ಬಿಡಿ. ಇಷ್ಟು ಮಾಡ್ಬಿಟ್ರೆ ಫಿಸಿಕಲ್ ನಡೀತಾ ಇರ್ಲಿ. ಜೊತೆಗೆ ಎಕ್ಸಾಮ್ ಪ್ರಿಪರೇಷನ್ ಹೆಂಗ್ ಮಾಡ್ಬೇಕು, 100 ದಿನ ಈಸ್ ವ್ಯಾಲ್ಯೂಬಲ್ ಟೈಮ್, ಗೊತ್ತಾಯ್ತಾ? ಹೇಳ್ತಾ ಇದೀನಿ. ನೀವು ಇದರಲ್ಲಿ ತಪ್ಪು ಮಾಡಿದ್ರೆ, ಇದರಲ್ಲಿ ನೀವು ಮತ್ತೆ ನೀವು ಮಿಸ್ಟೇಕ್ ಮಾಡ್ಕೊಂಡ್ರೆ ದಯವಿಟ್ಟು ನೀವು ಮೋಸ ಹೋಗ್ತೀರಾ. ಗೊತ್ತಾ? ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ, ಗೊತ್ತಾಯ್ತಾ? ಹಂಗಾಗಿ ನಾನು ಹೇಳ್ತಾ ಹೋಗ್ತೀನಿ ನಿಮ್ಗೆ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ. ಈಗ ನೋಡಿ, ಎಕ್ಸಾಮ್ ಡೇಟ್ ಗೊತ್ತಾಗಿದೆ, ಟೈಮ್ ಟೇಬಲ್ ಹೇಳ್ತೀನಿ, ಸಿಲೆಬಸ್ ಯಾವ ರೀತಿ ಓದ್ಬೇಕು, ಯಾವ್ದು ಇಂಪಾರ್ಟೆಂಟ್, ಯಾವ ಸಬ್ಜೆಕ್ಟ್ ಓದ್ಬೇಕು, ಸ್ಟ್ರಾಟಜಿ ಯಾವ್ದನ್ನ, ಟೈಮ್ ಟೇಬಲ್ ಯಾವ್ದು ರೀತಿ ಮಾಡ್ಕೋಬೇಕು, ಮೈಂಡ್ ಸೆಟ್ ಯಾವ್ದು ಇರಬೇಕು, ಮತ್ತೆ ಟೆಸ್ಟ್ ಸೀರೀಸ್ ಯಾವಾಗ ಬರೀಬೇಕು, ಮತ್ತೆ ರಿವಿಷನ್ ಯಾವ ರೀತಿ ಮಾಡಬೇಕು, ಫಿಸಿಕಲ್ ಎಕ್ಸಾಮ್ ಯಾವ ಪ್ರಿಪರೇಷನ್ ಆಗಬೇಕು ಅಂತ ನಾನು ಹೇಳಿದ್ರೆ ಸಪರೇಟ್ ಫಿಸಿಕಲ್ ಪ್ರಿಪರೇಷನ್ ಮಾಡೋದನ್ನ ಆಫ್ಟರ್ ಎಕ್ಸಾಮ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡೋಣ ಬೇಕಾದ್ರೆ, ಗೊತ್ತಾಯ್ತಾ? ಹಾಗಾಗಿ ಇದು ನನ್ನ ಒಂದು ಸ್ಟ್ರಾಟಜಿ, ಯಾವ ರೀತಿ ಓದ್ಬೇಕು. ನಾನು 90 ಮಾರ್ಕ್ಸ್ ನಾನು ಕರೆಕ್ಟ್ ಸ್ಟ್ರಾಟಜಿ ಫಾಲೋ ಮಾಡಿ 90 ಮಾರ್ಕ್ಸ್ ಬರಲಿಲ್ಲ ಅಂತಂದ್ರೆ ನಂತರ ಬನ್ನಿ, ಸರ್ ನಾನು 90 ಮಾರ್ಕ್ಸ್ ಬಂದಿಲ್ಲ, ನೀವು ಯಾಕೆ ನೀವು ಹೇಳಿದ ಸ್ಟ್ರಾಟಜಿ ನಾನು ಕರೆಕ್ಟ್ ಆಗಿ ಮಾಡಿದ್ರು ಬಂದಿಲ್ಲ ಅಂತಂದ್ರೆ ನನ್ನ ಹತ್ರ ಬನ್ನಿ, ಅವಾಗ ಹೇಳ್ತೀನಿ ನನ್ನ ಸ್ಟ್ರಾಟಜಿ ಯಾಕೆ ನೀವು. ಬಟ್ ಕರೆಕ್ಟ್ ಆಗಿ ಕೇಳಿ, ನಾನು ಹೇಳೋ ಸ್ಟ್ರಾಟಜಿನ ಕರೆಕ್ಟ್ ಆಗಿ ಫಾಲೋ ಮಾಡಿ, ಗೊತ್ತಾಯ್ತಾ? ತುಂಬಾ ಈಸಿ ಇರುತ್ತೆ. ಮತ್ತೆ ಇದರಲ್ಲಿ ನೀವು ತುಂಬಾ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಗೊತ್ತಾಯ್ತಾ? ವೆರಿ ಈಸಿ ಮತ್ತೆ ಎಲ್ಲರಿಗೂ ಅನುಕೂಲ ಆಗುವಂತದನ್ನ ಕೇಳಿದೀನಿ ನೋಡಿ. ಈಗ ಆರ್ಮಡ್ CPC 3000 ಸಮಥಿಂಗ್ ಪೋಸ್ಟ್ ಇದೆ. ಇದು HK ಟೋಟಲ್ ಪೋಸ್ಟ್ 5000 ಸಮಥಿಂಗ್ ಪೋಸ್ಟ್ ಇದೆ, ಗೊತ್ತಾಯ್ತಾ? ಈಗ ನಿಮ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಸರ್ ಎಕ್ಸಾಮ್ ಯಾವಾಗ ಅಂತ. ಸಿಕ್ಬಿಡಿದೆ July 2, 9, 16, 23 ಇದರಲ್ಲಿ ಟೆಂಟೇಟಿವ್ ಡೇಟ್ಸ್ ಯಾವ್ದು ಬೇಕಾದ್ರೂ ಎಕ್ಸಾಮ್ ನಡೆಸಬಹುದು. ಬಟ್ HK ಸಪರೇಟ್ ಆಗಿ ಎಕ್ಸಾಮ್ ನಡೆಯುತ್ತೆ. ನೀವು 3-4 ಕಡೆ ಹಾಕಿದ್ರೆ ಒಂದ್ ಕಡೆ ಮಾತ್ರ ನಿಮ್ಗೆ ಅವಕಾಶ ಸಿಗುತ್ತೆ ಎಕ್ಸಾಮ್ ಬರೆಯಕ್ಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಡೇಸ್ ಆಫ್ ರಿಮೈನಿಂಗ್ ಫಾರ್ ಏನು ಎಷ್ಟು ದಿನ ಉಳಿದಿದೆ ನಿಮ್ಗೆ 100 ಡೇಸ್ ಎಕ್ಸಾಕ್ಟ್ ಆಗಿ 100 ಡೇಸ್ 23 ಮಾರ್ಚ್ July 1st ವರೆಗೂ ಅನ್ಕೊಂಡು ಡೇಟ್ ಹಾಕೊಂಡ್ರು ನಿಮ್ಗೆ 100 ಡೇಸ್ ಸಿಗುತ್ತೆ. ಈ 100 ಡೇಸ್ ನ ನೀವು ಕರೆಕ್ಟ್ ಆಗಿ ರಿಲೀಸ್ ಮಾಡ್ಕೊಂಡು ಸಿಲೆಬಸ್ ಕೇಳಿರುತ್ತೆ ಅನ್ಕೊಂಡಿದ್ವಿ. APC ಗೆ ಸಶಸ್ತ್ರ ಪೊಲೀಸ್ ಕಾನೂನಿಗೆ ಈ 10th ಲೆವೆಲ್ ಇರುತ್ತೆ. ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ 100 ಪ್ರಶ್ನೆ ಇದೆ ಇದ್ದು, ಇಲ್ಲ ಇದ್ರಲ್ಲಿ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ ಇದೆಲ್ಲ ತಿಳ್ಕೊಂಡಿದ್ದೆಲ್ಲ ಗೊತ್ತು ಅನ್ಸುತ್ತೆ. ಸ್ವಾತಂತ್ರ್ಯ ಸಂಗ್ರಾಮದ ಮೇಲೆ ಕ್ವಶನ್ಸ್ ಬರುತ್ತೆ, ನೀತಿ ಶಿಕ್ಷಣದ ಮೇಲೆ ಕ್ವಶನ್ಸ್ ಬರುತ್ತೆ. ಯಾಕಂದ್ರೆ ಈಗ ಎಲ್ಲರೂ ಕೆಲವೊಂದು ಕ್ವಶನ್ಸ್ ನೀತಿ ಶಿಕ್ಷಣದ ಮೇಲೆ ಕ್ವಶನ್ಸ್ ಬರ್ತಾ ಇದೆ, ಅವನ್ನ ನೀವು ಇದು ಮಾಡಿ. ಮತ್ತೆ ಸರಿ ಉತ್ತರಕ್ಕೆ 1 ಅಂಕ ನೀಡಬಹುದು, ಮತ್ತು ಬರೀ ತಪ್ಪು ಉತ್ತರಕ್ಕೆ 0 ಪಾಯಿಂಟ್ ನೆಗೆಟಿವ್ ಮಾರ್ಕ್ ಇದೆ, ಗೊತ್ತಾಯ್ತಾ? ನೆಗೆಟಿವ್ ಮಾರ್ಕ್ ಇದೆ, ಬಹಳ ಹುಷಾರಾಗಿರಿ, ಓಕೆನಾ? ನೆಕ್ಸ್ಟ್ CPC ಸೇಮ್ ಪೊಲೀಸ್ ಕಾನ್ಸ್ಟೇಬಲ್ ನಾಗರಿಕ ಹುದ್ದೆಗಳಿಗೆ ಸಂಬಂಧಿಸಿದ ಕನ್ನಡ ಭಾಷೆ 100 ಅಂಕಗಳಿಗೆ ಅಬ್ಜೆಕ್ಟಿವ್ ಮಲ್ಟಿ ಕ್ವಶನ್ಸ್ ಇರ್ತದೆ, ಮತ್ತೆ ಆಯ್ಕೆ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ, ಲಿಖಿತ ಪರೀಕ್ಷೆ ಇರುತ್ತದೆ, ಅದನ್ನ ಟಿಕ್ ಮಾಡೋದು. ಅದರಲ್ಲಿ ಸಾಮಾನ್ಯ ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ಭಾರತ ಸ್ವಾತಂತ್ರ್ಯ ಸಂಗ್ರಾಮ, ಮಾನಸಿಕ ಸಾಮರ್ಥ್ಯ, ನೀತಿ ಶಿಕ್ಷಣ ಇತ್ಯಾದಿ ಪ್ರಶ್ನೆಗಳು ಇರುತ್ತವೆ. ಪ್ರತಿ ಉತ್ತರಕ್ಕೆ 1 ಅಂಕ ನೀಡುತ್ತೆ, ಪ್ರತಿ ತಪ್ಪು ಉತ್ತರಕ್ಕೆ 0.2 ಪರೀಕ್ಷಾ ಅವಧಿ 1.5 ಗಂಟೆ ಆಗಿರುತ್ತೆ. ಅಂದ್ರೆ 90 ಮಿನಿಟ್ಸ್ ಸಿಗುತ್ತೆ ನಿಮ್ಗೆ. 30% ಕಡಿಮೆ ಅಂಕಗಳನ್ನು ಅಭ್ಯರ್ಥಿಗಳು ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಅಂದ್ರೆ ನೀವು ಈಗ 30% ಅಂದ್ರೆ ಅಲ್ಲಿಗೆ 100 ಕ್ವಶನ್ಗೆ ಎಷ್ಟು 30% ಅಂದ್ರೆ 30 ಮಾರ್ಕ್ಸ್ ತೆಗಿಲೇಬೇಕಾಗತ್ತೆ ನಾವು, ಗೊತ್ತಾಯ್ತಾ? ಹಂಗಾಗಿ ಯಾರು 30 ಮಾರ್ಕ್ಸ್ ಗಿಂತ ಕಡಿಮೆ ಬರುತ್ತೋ ಅವರು 30% ಗಿಂತ ಕಡಿಮೆ ಬರುತ್ತೋ ಅವರು ಲಿಸ್ಟ್ ಇಂದ ಹೊರಗಡೆ ಇರ್ತಾರೆ. ಅವರು ಬೇಕಿದ್ರೆ ಮೊದಲು ಈ ಎಕ್ಸರ್ವಿಸ್ ಮೆನ್ಗಳೆಲ್ಲ ತುಂಬಾ ನೆಗೆಟಿವ್ ಮಾರ್ಕ್ ಎಲ್ಲ ತೆಗೆದು ಸೆಲೆಕ್ಷನ್ ಆಗ್ತಿರೋ ಒಂದು ಆರೋಪ ಇತ್ತು, ಅದಕ್ಕೋಸ್ಕರ ಇದನ್ನ ಮಾಡಿದ್ದಾರೆ. SC/ST ಹುಡುಗರು ಕೆಲವೊಂದು ಅಲಿಗೇಷನ್ಸ್ ಆಯ್ತು ಬೇಡ ಅದ್ರ ಬಗ್ಗೆ. ಹಾಗಾಗಿ ಮಿನಿಮಮ್ ಮಾರ್ಕ್ಸ್ ಬರಲೇಬೇಕು. ಅಟ್ಲೀಸ್ಟ್ ಮಿನಿಮಮ್ 30 ಮಾರ್ಕ್ಸ್ ಯಾರು ಚೆನ್ನಾಗಿ ಓದಿದ್ರೆ ಬಂದೇ ಬರುತ್ತೆ, ಓಕೆನಾ? ಸೆಲೆಕ್ಷನ್ ಪ್ಯಾಟರ್ನ್ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ, ವೆರಿ ಇಂಪಾರ್ಟೆಂಟ್. ಅಂದ್ರೆ ಟಿಕ್ ಮಾಡೋದಿರುತ್ತೆ, ಅಬ್ಜೆಕ್ಟಿವ್ ಇರುತ್ತೆ. 1:5 ಎಲಿಜಿಬಲ್ ಫಾರ್ ಫಿಸಿಕಲ್ ಟೆಸ್ಟ್. ನಾವು 1:3 ಇದೆ, ಸಾರಿ 1:5 ಕೇಳ್ತಿದ್ರೆ ಮಿಸ್ ಆಗಿದೆ ಅನ್ಸುತ್ತೆ, ಓಕೆನಾ? ಪ್ರಾವಿಷನಲ್ ಸೆಲೆಕ್ಷನ್ 1:1. ನೆಕ್ಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್, ಡಾಕ್ಯುಮೆಂಟೇಶನ್, ಮೆಡಿಕಲ್ ಎಕ್ಸಾಮ್ ಮತ್ತು ಡಾಕ್ಯುಮೆಂಟೇಶನ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸೋಣ. ಇವೆಲ್ಲ ಆದ್ಮೇಲೆ ಫೈನಲ್ ಲಿಸ್ಟ್ ಬಿಡ್ತಾರೆ, ನೆಕ್ಸ್ಟ್ ಆರ್ಡರ್ ಕಾಪಿ ಕೊಡ್ತಾರೆ ನಿಮ್ಗೆ. ಇಷ್ಟು ಸೆಲೆಕ್ಷನ್ ಪ್ಯಾಟರ್ನ್ ಇದೆಲ್ಲ ಗೊತ್ತಿರೋ ವಿಚಾರ. ಬಟ್ ನಾನು ಇನ್ನೊಂದ್ಸತಿ ನಿಮ್ಗೆ ಗಮನದಲ್ಲಿ ಯಾರು ಹೊಸದಾಗಿ ಅಕಸ್ಮಾತ್ ಓದ್ತಾ ಇದ್ರೆ, ಹೊಸ ಹುಡುಗರು ಏನಾದ್ರು ನೆಕ್ಸ್ಟ್ PC ಅಪ್ಲೈ ಮಾಡೋದು ನೋಡ್ತಾ ಇದ್ರೆ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಅಂದ್ಬಿಟ್ಟು ನಾನು ಇದನ್ನೆಲ್ಲ ಹೇಳಿದೀನಿ, ಗೊತ್ತಾಯ್ತಾ? ಸಿಲೆಬಸ್ ವೆರಿ ಇಂಪಾರ್ಟೆಂಟ್. ಸಿಲೆಬಸ್ ನಾವು ಇನ್ನೊಂದ್ಸತಿ ನೋಡ್ಕೊಂಡ್ಬಿಡಿ. ಏನೇನು ಸಾಮಾನ್ಯ ವಿಜ್ಞಾನ, ಭೂಗೋಳ, ಇತಿಹಾಸ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಭಾರತ ಸಂವಿಧಾನ, ಭಾರತ ಸ್ವಾತಂತ್ರ್ಯ ಸಂಗ್ರಾಮ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ಸ್ ತುಂಬಾ ಬರ್ತವೆ. ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಜಾಸ್ತಿ ಬರ್ತವೆ. ನೀತಿ ಶಿಕ್ಷಣದ ಮೇಲೆ ಕ್ವಶನ್ಸ್ಗಳು 1-2 ಕ್ವಶನ್ಸ್ ಇದ್ದೇ ಇರ್ತವೆ, ಆಯ್ತಾ? ನೆಕ್ಸ್ಟ್ ವಿಜ್ಞಾನದ ಮೇಲೆ ಕ್ವಶನ್ಸ್ ಬರ್ತವೆ. ಇದು ತುಂಬಾ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್, ವೆರಿ ಇಂಪಾರ್ಟೆಂಟ್ ಸಿಲೆಬಸ್. ಈ ಸಿಲೆಬಸ್ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ ಮುಂದಿನ ದಿನಗಳಲ್ಲಿ, ಅರ್ಥ ಆಯ್ತಾ? ನೆಕ್ಸ್ಟ್ ಸೆಲೆಕ್ಷನ್ ಪ್ಯಾಟರ್ನ್ ಗೊತ್ತಾಯ್ತು. ನೆಕ್ಸ್ಟ್ ಅಭ್ಯಾಸ. ಈಗ ನೋಡಿ, ನೀವು ಕೇಳ್ತೀರಿ ಸರ್ ಯಾವಾಗ ಸ್ಟಾರ್ಟ್ ಮಾಡಿ ಓದಕ್ಕೆ. ಆಲ್ರೆಡಿ 100 ಡೇಸ್ ಚಾಲೆಂಜ್ ತಗೊಳ್ಳೇಬೇಕು ನೀವು. ಈ 100 ಡೇಸ್ ನೀವು ಕರೆಕ್ಟಾಗಿ ರಿಲೀಸ್ ಮಾಡ್ಕೊಂಡು ಪಕ್ಕಾ ಓದ್ಬೇಕು. ನೋಡಿ, ಪಕ್ಕಾ ಪ್ಲಾನಿಂಗ್ ಮಾಡ್ಕೊಳ್ಳಿ, ಏನ್ ಓದ್ಬೇಕು, ಏನ್ ಓದ್ಬಾರ್ದು, ಯಾವ್ದು ಓದಿದೀನಿ, ಯಾವ್ದು ಓದ್ಬಾರ್ದು. ಟೈಮ್ ಟೇಬಲ್ ಹಾಕೊಳ್ಳಿ. ಇಷ್ಟು ಸಿಲೆಬಸ್ ನ ಇಷ್ಟೊಳಗೆ ಕಂಪ್ಲೀಟ್ ಮಾಡ್ಕೊಂಡು ನಾನು ಮುಂದೆ ತಿಳಿಸ್ತೀನಿ ನಿಮ್ಗೆ ಯಾವ ರೀತಿ ಟೈಮ್ ಟೇಬಲ್ ಹಾಕೋಬೇಕು, ಹೆಂಗ್ ಕಂಪ್ಲೀಟ್ ಮಾಡಬೇಕು ಅನ್ನೋದು ತಿಳಿಸ್ತೀನಿ. ಇದೇ ತರ ಫಾಲೋ ಮಾಡ್ಬೇಕು ಅಂತಿಲ್ಲ. ನಿಮಗೆ ಸೂಟ್ ಆಗುತ್ತೆ, ಯಾವ್ದು ಸೂಟ್ ಆಗುತ್ತೆ, ನಿಮ್ಗೆ ಯಾವ್ದು ಸೂಟ್ ಆಗಲ್ಲ ಅನ್ಸುತ್ತೋ
ಅದನ್ನ ಫಾಲೋ ಅಪ್ ಮಾಡಿ. ಯಾಕೆಂತಂದ್ರೆ ಎಲ್ಲರಿಗೂ ಅವ್ರದೇ ಆದ ಒಂದು ಮೆಂಟಲ್ ಸ್ಟೇಟಸ್ ಇರುತ್ತೆ. ನನ್ಗೆ ಸರಿ ಅನ್ಸುತ್ತೆ, ಬೇರೆಯವರು ಸರಿ ಅನ್ಸಲ್ಲ, ಅಥವಾ ಬೇರೆ ಸರಿ ಅನ್ಸುತ್ತೆ ನನಗೆ ಸರಿ ಅನ್ಸದೇ ಇರ್ಬೋದು. ಓದೋ ಪ್ಯಾಟರ್ನ್, ಓದೋ ಟೈಮ್ ಟೇಬಲ್ ಆಗಿರ್ಬೋದು, ಓದೋ ಡ್ಯೂರೇಷನ್ ಆಗಿರ್ಬೋದು. ಕೆಲವರು ಬೆಳಿಗ್ಗೆ ಓದ್ತಾರೆ, ಸಂಜೆ ಓದ್ತಾರೆ, ಕೆಲವರು 10 ಓದ್ತಾರೆ, ಕೆಲವರು 15 ಓದ್ತಾರೆ. ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು. ಪ್ಲಾನಿಂಗ್ ಮಾಡ್ಕೊಳ್ಳಿ, ಯಾರು ನೀವು ಹೆಂಗೆ ಓದಿ ಪ್ಲಾನಿಂಗ್ ಮಾಡ್ಕೊಳ್ಳಿ. ಏನ್ ಮಾಡ್ಬೋದು, ಈ ಮದ್ವೆ, ತಿಥಿ, ನಾಮಕರಣ, ನಿಮ್ಮ ಫ್ರೆಂಡ್ಸ್ ಬರ್ತಡೇ ಗಿರ್ತಡೆ ಎಲ್ಲ ತೆಗೆದಿಟ್ಬಿಡಿ. ನಾವು 3 ದಿನ ಎಲ್ಲ ಹೋಗಂಗಿಲ್ಲ. ಫಿಕ್ಸ್ ಓದು ಅಷ್ಟೇ ಸ್ಟಡಿ. ಈಗ ಕೆಲಸ ಮಾಡ್ಕೊಂಡು ಹೋಗೋದಾದ್ರೆ ಕರೆಕ್ಟ್ ಆಗಿ ನೀವು ಕೆಲಸದ ಟೈಮಲ್ಲಿ ಯೂಟಿಲೈಸ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಏನ್ ಮನೆಗೆ ಬರ್ತಿದ್ರೆ ಫ್ರೀ ಟೈಮ್ ಯೂಟಿಲೈಸ್ ಮಾಡ್ಕೊಂಡು, ಸಂಡೇ ಸಾಟರ್ಡೆ ಗೌರ್ಮೆಂಟ್ ಹಾಲಿಡೇಸ್ ನ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಡು, ಎಲ್ಲಿ ಫ್ರೀ ಟೈಮ್ ಬಸ್ ಟ್ರಾವೆಲ್ ಮಾಡ್ತಾರೆ ಕಿವಿ ಇಯರ್ ಫೋನ್ ಹಾಕೊಳ್ಳಿ, ಇಲ್ಲ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿ, ಅಥವಾ ಯೂಟ್ಯೂಬ್ ನೋಡ್ಕೊಂಡು ಹೋಗಿ. ಏನಾದ್ರೂ ಒಂದು ಲರ್ನಿಂಗ್ ನಿಮ್ ತಲೆಯಲ್ಲಿ ಇನ್ನ 100 ಡೇಸ್ ಎಕ್ಸಾಮ್ ಬಗ್ಗೆನೇ ಇರಬೇಕು. ಯಾವಾಗ ಎಕ್ಸಾಮ್ ಬರೋವರೆಗೂ ಇರಬೇಕು. ಇದು ನಿಮ್ಮ ಪ್ಲಾನಿಂಗ್ ಇರಬೇಕು. ಪಕ್ಕ 100 ಡೇಸ್ ಪ್ಲಾನಿಂಗ್ ಇರಬೇಕು. ನೆಕ್ಸ್ಟ್ ಇಂಪ್ಲಿಮೆಂಟೇಷನ್. ಬರೀ ಪ್ಲಾನ್ ಮಾಡ್ಕೊಳೋದಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಕರೆಕ್ಟ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು. ಒಂದಿನ ಏನ್ ಮಾಡೋದು, ಫ್ರೆಂಡ್ ಬರ್ತಡೇನೋ, ಊರಲ್ಲಿ ಹಬ್ಬ ಇದೆಯೋ, ಯುಗಾದಿ ಹಬ್ಬ ಇದೆ, ಇವತ್ತು ವರ್ಷದೊಳಗಿದೆ ಅನ್ಕೊಂಡ್ ಕೂತ್ಕೊಂಡ್ರೆ ಆಗಲ್ಲ. ಮದುವೆ ಇದೆ, ಮದುವೆಗಿದ್ವಿ ಬಿಟ್ಟಾಕ್ರಿ. ನಿಮ್ ತಂಗಿ ಮದುವೆಯಲ್ಲಿ ತರ ಕೆಡಿಸ್ಕೊಬೇಡಿ. ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ನೀವು ಏನಾದ್ರು ತಿಳ್ಕೊಳ್ಳಿ. ನನ್ನ ತಂಗಿ ಮದುವೆ ನವೆಂಬರ್ 5ನೇ ತಾರೀಕು 6ನೇ ತಾರೀಕು ಇತ್ತು. ನಾನು ಯಾವತ್ತು ಹೋಗಿದ್ದೀನಿ ಅಂದ್ರೆ ನವೆಂಬರ್ 4ನೇ ತಾರೀಕು ಹೋಗಿದ್ದೀನಿ ಸ್ವಂತ ತಂಗಿ ಮದುವೆಗೆ. ಯಾಕೆಂತಂದ್ರೆ ನನಗೆ ಡಿಸೆಂಬರ್ ಅಲ್ಲಿ ಎಕ್ಸಾಮ್ ಇತ್ತು, ನಂದು PSC ಎಕ್ಸಾಮ್. ನನ್ನ ತಂಗಿ ಎಲ್ಲ ಏನಣ್ಣ ನೀನ್ ಹಿಂಗೆ ಎಕ್ಸಾಮ್ ಹಿಂದಿನ ದಿನ ಬಂದಿದ್ಯಾ ಅಂತ ನಾನೇನು ಮಾತಾಡಲ್ಲ. ಬೇಜಾರ್ ಮಾಡ್ಕೊಂಡು ನಮ್ಮ ಬಾಬಾ ಬೇಜಾರ್ ಮಾಡ್ಕೊಂಡ. ಆದ್ರೆ ನಾನು ಅದಾದ್ಮೇಲೆ ಎಕ್ಸಾಮ್ PSC ಎಕ್ಸಾಮ್ ಆದ್ಮೇಲೆ ಎಲ್ಲರೂ ನನ್ನ ಅಪ್ರಿಶಿಯೇಟ್ ಮಾಡಿದ್ರು. ಎಲ್ಲರೂ ಈಗ ಚೆನ್ನಾಗಿದ್ರೆ, ನನ್ನ ತಂಗಿ ನನ್ನ ಮನೆಗೆ ಬರ್ತಾಳೆ, ಎಲ್ಲ ಇದ್ ಮಾಡಿದ್ರು. ಅದೇ ಆ ಟೈಮರು ಎಲ್ಲ ಬೇಜಾರ್ ಮಾಡ್ಕೊಂಡು ಬರೋಲ್ಲ. ನಿಮ್ ಲೈಫ್, ನಿಮ್ಮ ಒಂದು ಫ್ಯೂಚರ್ ಇಂಪಾರ್ಟೆಂಟ್. ಯಾಕೆಂದ್ರೆ ನೀವು ಏನಾದ್ರು ಒಂದ್ರಲ್ಲಿ ಸಾಧನೆ ಮಾಡ್ತಿದೀಯ ಅಂತಂದ್ರೆ ಎಲ್ಲರೂ ಅದಕ್ಕೆ ಅಪ್ರಿಶಿಯೇಟ್ ಮಾಡ್ತಾರೆ. ಮದ್ವೆ ಗಿದ್ವೆ ಸಮಾರಂಭ ಏನು ಯಾವ್ದಕ್ಕೂ ತಲೆ ಕೆಡಿಸ್ಕೊಬೇಡಿ. ಈಗ ಸದ್ಯಕ್ಕೆ ನಿಮ್ಮ ಎಕ್ಸಾಮ್ ಕಾನ್ಸಂಟ್ರೇಷನ್ ಬರೀ ಸ್ಟಡಿ ಮೇಲೆ ಇರಲಿ. ಮತ್ತೆ ನೋ ಚೇಂಜ್ ಇನ್ ಪ್ಲಾನ್. ನೀವು ಪ್ಲಾನ್ ಮಾಡ್ಕೊಂಡ್ರೆ ಚೇಂಜ್ ಮಾಡ್ಕೋಬೇಡಿ. ಆ ಫ್ರೆಂಡ್ ಹೇಳ್ದ, ಈ ಫ್ರೆಂಡ್ ಹೇಳ್ದ, ಆ ಕೋಚಿಂಗ್ ಸೆಂಟರ್ ಹೇಳ್ಕೊಂಡ್ರು, ಈ ಕೋಚಿಂಗ್ ಸೆಂಟರ್ ಹೇಳ್ಕೊಂಡ್ರು. ನಾನು ನಂಬೇಡ್ರು ಹೇಳ್ತಿಲ್ವಾ. ನೀವು ಕರೆಕ್ಟ್ ಪ್ಲಾನಿಂಗ್ ಮಾಡ್ಕೊಂಡು, ಏನ್ ಪ್ಲಾನಿಂಗ್ ಮಾಡ್ಕೊಂಡಿದ್ರೆ ಈ ಕ್ಲಾಸ್ನು ಕೇಳಕ್ ಹೋಗ್ಬೇಡಿ. ದಯವಿಟ್ಟು ನೀವು ಪ್ಲಾನಿಂಗ್ ಕರೆಕ್ಟ್ ಮಾಡ್ಕೊಂಡು, ಇಲ್ಲ ಸರ್ ನಾನು ಕೂತಿದ್ದೀನಿ ಅಂದ್ರೆ ದಯವಿಟ್ಟು ಅದನ್ನೇ ಫಾಲೋ ಮಾಡಿ, ನಂದು ಫಾಲೋ ಮಾಡಬೇಡಿ. ನಾನು ಈಗಲೇ ಹೇಳ್ತೀನಿ. ಯಾಕಂದ್ರೆ ನೋ ಚೇಂಜ್ ಇನ್ ಪ್ಲಾನ್. ಯಾಕಂದ್ರೆ ಪ್ಲಾನ್ ಚೇಂಜ್ ಮಾಡ್ತಾ ಹೋಯ್ತು ಅಂದ್ರೆ ನಿಮ್ಮ ಡಿಸ್ಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಡಿಸ್ಟ್ರಾಕ್ಷನ್ ಜಾಸ್ತಿ ಆಯ್ತು ಅಂತಂದ್ರೆ ನೀವು ಫೇಲ್ಯೂರ್ ಆಗೋಕೆ ಫಸ್ಟ್ನೇ ಅಡಿಪಾಯ ಅಲ್ಲೇ ಹಾಕೊಂಡಂಗೆ. ನಂದು ಫಾಲೋ ಮಾಡಬೇಡಿ. ನಾನು ಹೇಳ್ತೀನಿ, ನೀವೇನೋ ಪ್ಲಾನ್ ಮಾಡ್ಕೊಂಡು ರೆಡಿ ಇದ್ರೆ ಆ ಪ್ಲಾನ್ ಏನಾದ್ರು ಚೇಂಜಸ್ ಬೇಕಾದ್ರೆ ಇಲ್ಲಿಂದ ನಿಮ್ಗೆ ಹೆಲ್ಪ್ ಆದ್ರೆ ಮಾತ್ರ ತಗೊಳ್ಳಿ. ಇಲ್ಲ ಸರ್ ನಾನು ಫಿಕ್ಸ್ ಇದೀನಿ, ನಾನು ಕನ್ಫರ್ಮ್ ಇದೀನಿ, ನಾನು ಪಕ್ಕಾ ಇದೀನಿ, ನಾನು ಟಾರ್ಗೆಟ್ ಇದೀನಿ, ನಾನು ಕ್ಲಿಯರ್ ಮಾಡಕ್ ರೆಡಿ ಇದೀನಿ, ನೀವು ಡೋಂಟ್ ಡಿಸ್ಟರ್ಬ್ ಅಂತಂದ್ರೆ ಡೋಂಟ್ ಫಾಲೋ ಮೀ. ಗೊತ್ತಾಯ್ತಾ? ಕರೆಕ್ಟ್ ಸ್ಟ್ರಾಟಜಿ ಮಾಡ್ಕೊಳ್ಳಿ, ಕುತ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿ. ಗೊತ್ತಾಯ್ತಾ? ಅದ್ರ ಬಿಟ್ಟು ಬೇರೆ ಇದು ಬೇಡ. ನೆಕ್ಸ್ಟ್ ಓನ್ಲಿ ಥಿಂಕಿಂಗ್ ಅಬೌಟ್ ಎಕ್ಸಾಮ್. ನಾನು ಹೇಳಿದೆ ಬರೀ ಎಕ್ಸಾಮ್ ಬಗ್ಗೆ ಥಿಂಕ್ ಮಾಡ್ತಾ ಇರಬೇಕು. ಊಟ ಮಾಡ್ಕೊಳ್ಳೋ ಎಕ್ಸಾಮ್ ಬಗ್ಗೆ, ತಿಂಡಿ ತಿನ್ಬೇಕು ಎಕ್ಸಾಮ್ ಬಗ್ಗೆ, ವಾಶ್ರೂಮ್ ಹೋಗೋಗ್ಲೂ ಎಕ್ಸಾಮ್ ಬಗ್ಗೆ ಥಿಂಕ್ ಮಾಡಿದ್ರೆ ಏನ್ ಓದಿದೆ, ಸ್ನಾನ ಮಾಡ್ತಿದೆ ಏನ್ ಓದಿದೆ, ಬಾತ್ರೂಮ್ ಕುತ್ಕೊಂಡೇ ಇದೆ ಏನ್ ಓದಿದೆ. ಸೋಷಿಯಲ್ ಮೀಡಿಯಾ ಸ್ವಲ್ಪ ಅವಾಯ್ಡ್ ಮಾಡಿ ದಯವಿಟ್ಟು ಹೇಳ್ತೀನಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಬೇಡ ಜಾಸ್ತಿ. ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಎಲ್ಲ ಡಿಆಕ್ಟಿವೇಟ್ ಮಾಡಿ. 3 ತಿಂಗಳಿಗೋಸ್ಕರ ಡಿಆಕ್ಟಿವೇಟ್ ಮಾಡಿ ಕುತ್ಕೊಂಡು ಓದಿ. ಯೂಟ್ಯೂಬ್ ಒಂದು ಇಟ್ಕೊಳ್ಳಿ, ಯಾವ್ದು ಬೇಕು ಅದು ಮಾತ್ರ. ಜಾಸ್ತಿ ನನ್ನ ಚಾನಲ್ ನೋಡಕ್ ಹೋಗ್ಬೇಡಿ. ಯಾಕೆಂತಂದ್ರೆ ನಿಮ್ ಡಿಸ್ಟ್ರಾಕ್ಷನ್ ಆಗ್ತಿದೆ ಅಂತಂದ್ರೆ. ಮೇನ್ ನೀವು ಎಕ್ಸಾಮ್ ಪಾಸ್ ಆಗಬೇಕು. ನನ್ನ ಚಾನೆಲ್ ನೋಡಿ ನನಗೇನು ಅನುಕೂಲ ಆಗಬೇಕಾಗಿಲ್ಲ. ನೀವು ಎಕ್ಸಾಮ್ ಪಾಸ್ ಆಗ್ಬೇಕು, ನೀವು ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗ್ಬೇಕು. ಗೊತ್ತಾಯ್ತಾ? ನಾನು ಎಲ್ಲರ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ಓನ್ಲಿ ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಯೂಟ್ಯೂಬ್ ನ ಯೂಸ್ ಮಾಡ್ಕೊಳ್ಳಿ ಇನ್ಫಾರ್ಮೇಶನ್ಗೋಸ್ಕರ. ಅದು ಬಿಟ್ರೆ ಬೇರೆ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಸ್ಟಡಿ ಎನಿ ಟೈಮ್, ನೀವು ಯಾವ ಬೇಕಾದ್ರೂ ಸ್ಟಡಿ ಮಾಡಿ. ನಿಮ್ ಬೆಳಗ್ಗೆ ಎದ್ದು ಸ್ಟಡಿ ಮಾಡ್ಬೇಕಾದ್ರೆ ಬೆಳಗ್ಗೆ ಸ್ಟಡಿ, ನೈಟ್ ಸ್ಟಡಿ ಮಾಡಿ, 24 hours ಸ್ಟಡಿ ಮಾಡ್ತಾರೆ ಸ್ಟಡಿ ಮಾಡಿ. ನಿದ್ದೆ ಮಾಡಲ್ಲ ಮಾಡಬೇಡಿ. ಗೊತ್ತಾಯ್ತಾ? ಅದು ನಿಮ್ಮ ಇದಕ್ಕೆ ಬಿಟ್ಟಿದ್ದು. ಬಟ್ ಅದು ತುಂಬಾ ಡಿಸ್ಟ್ರೆಸ್ ಆಗಿ ಓದಕ್ ಹೋಗ್ಬೇಡಿ. ಮೈಂಡ್ಫುಲ್ ಫೋಕಸ್ ಆಗಿದೆ ಅಷ್ಟೇ ನಾನು ಹೇಳೋದು. ನೀವು ಎಕ್ಸ್ಪೆರಿಮೆಂಟ್, ಹೊಸ ಎಕ್ಸ್ಪೆರಿಮೆಂಟ್ಗಳು, ಹೊಸ ಮ್ಯಾಗಝಿನ್ಸ್ಗಳು, ಹೊಸ ಬುಕ್ಗಳು ಯಾವ್ದು ಪ್ರಯತ್ನ ಪಡಕ್ ಹೋಗ್ಬೇಡಿ. ಈಗ ಏನ್ ನೀವು ಓದಿದ್ದೀರಾ ಅದನ್ನೇ ಕರೆಕ್ಟ್ ಆಗಿ ಫಾಲೋ ಮಾಡಿ, ಕರೆಕ್ಟ್ ಆಗಿ ಪ್ಲಾನಿಂಗ್ ಮಾಡ್ಕೊಳ್ಳಿ. ಏನ್ ರಿವಿಷನ್ಸ್ ಇದೆಯಾ, ಏನ್ ಸಬ್ಜೆಕ್ಟ್ ಓದ್ಬೇಕು, ಏನ್ ಸಬ್ಜೆಕ್ಟ್ ಓದಬಾರ್ದು, ಆಮೇಲೆ ಯಾವ ಬುಕ್ ಓದ್ತಾ ಇದ್ರೆ ಅದನ್ನೇ ಕಂಟಿನ್ಯೂ ಮಾಡಿ. ನೋಟ್ಸ್ ಮಾಡಿಲ್ಲ ತಲೆ ಕೆಡಿಸ್ಕೋಬೇಡಿ. ಇರೋ ನೋಟ್ಸ್ ಏನ್ ನಿಮ್ಮ ಹತ್ರ ಮೆಟೀರಿಯಲ್ಸ್ ಇದೆ, ಏನ್ ಓದಿದ್ರೆ ಅದನ್ನೇ ಕರೆಕ್ಟ್ ಆಗಿ ರಿವಿಷನ್ ಮಾಡಿ, ಪಕ್ಕಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದಿ. ಕಾನ್ಸಂಟ್ರೇಟ್ ಮಾಡಿಟ್ಟು ಅದನ್ನೇ ಪಕ್ಕಾ ಓದಿ. ಅವಾಗ ಏನೋ ನೀವು ಅದ್ರ ಯಾವ್ದೇ ತರದ್ದು ನೀವು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬಿಡಿ. ಯಾವ್ದೋ ಹೊಸ ಮ್ಯಾಗಝಿನ್ ಹೇಳ್ತಾನೆ, ಯಾವ್ದೋ ಹೊಸ ಬುಕ್ ಹೇಳ್ತಾನೆ, 30 ದಿನಗಳಲ್ಲಿ PSC ಆಗಿ, 30 ದಿನಗಳಲ್ಲಿ PC ಆಗಿ, ಏನೋ ತಲೆ ಕೆಡಿಸ್ಕೋಬೇಡಿ. ಈ ಕರೆಕ್ಟ್ ಆಗಿ ನೀವು ಏನ್ ಓದಿದ್ರೆ ಅದನ್ನೇ ಓದಿ. ನಾನು ತಮಿಳನ್ನು ಹಾಕಿರ್ಬೋದು, ಅಥವಾ ನಾನು ತಮಿಳನ್ನು ನೋಡ್ಬಿಟ್ಟು ಎಲ್ಲರೂ ಅನ್ಕೋಬಹುದು ಇಷ್ಟು ಓದಿದ್ರೆ ಅಂತ ಹೇಳ್ತೀನಿ ಏನ್ ಓದ್ಬೇಕು ಅಂತ. ಗೊತ್ತಾಯ್ತಾ? ಅದನ್ನು ಫಾಲೋ ಮಾಡಿ, ಕರೆಕ್ಟ್ ಫಾಲೋ ಮಾಡ್ಬೇಕು. ಗೊತ್ತಾಯ್ತಾ? ಆಮೇಲೆ ನೋ ಚೇಂಜ್ ಇನ್ ಪ್ಲಾನ್ ಚೇಂಜ್ ಮಾಡಕ್ ಹೋಗ್ಬಿಡಿ. ಏನ್ ಪ್ಲಾನ್ ಇದೆ ಅದಕ್ಕೆ ನಿಮ್ ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇರಬೇಕು. ಕಾನ್ಸಂಟ್ರೇಷನ್ ಬೇಸಿಕ್ಸ್, ಆಲ್ ಸಬ್ಜೆಕ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಕೆಲವರು ಏನ್ ಮಾಡ್ತಾರೆ, ಬರೀ ಸೈನ್ಸ್ ಇದು ಆರ್ಟ್ಸ್ ಹುಡುಗರು ಏನ್ ಮಾಡ್ತಾರೆ, ಬರೀ ಹಿಸ್ಟ್ರಿ, ಜಿಯೋಗ್ರಫಿ, ರಿಟೇನ್ ಕೂತ್ಕೊಂತಾರೆ. ಸೈನ್ಸ್ ಮೆಂಟಾಲಿಟಿ ನೆಗ್ಲೆಕ್ಟ್ ಮಾಡ್ತಾರೆ. ಸೈನ್ಸ್ ಮೆಂಟಾಲಿಟಿ ಚೆನ್ನಾಗಿ ಓಡಿಸ್ಕೊಂತಾರೆ. ಯಾಕೆಂತಂದ್ರೆ ಅದರಲ್ಲಿ ಒಳ್ಳೆ ಡೈರೆಕ್ಟ್ ಕ್ವಶನ್ಸ್ ಕೇಳಲ್ಲ, ಕೆಲವೊಂದ್ಸತಿ ಅಪ್ಲೈಡ್ ಕ್ವಶನ್ಸ್ ಕೇಳ್ತಾರೆ, ಅವ್ರು ಆನ್ಸರ್ ಮಾಡಕ್ ಬರಲ್ಲ, ಫೇಲ್ ಆಗ್ತಾರೆ. ಇಲ್ಲಿ ನೀವು ತಪ್ಪು ದಾರಿ ತಿಳಿತಾರೆ. ಹಾಗಾಗಿ ಎಲ್ಲಾ ಸಬ್ಜೆಕ್ಟ್ಸ್
ವೆರಿ ಇಂಪಾರ್ಟೆಂಟ್. ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಆರ್ಟ್ ಅಂಡ್ ಕಲ್ಚರ್, ಎಥಿಕ್ಸ್, ಕಂಪ್ಯೂಟರ್, ಈ ಎಲ್ಲಾ ಸಬ್ಜೆಕ್ಟ್ಸ್ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಲೇಬೇಕು. ಇದರಲ್ಲಿ ಆಮೇಲೆ ಫ್ಯಾಕ್ಟ್ ಬೇಸ್ಡ್ ಕ್ವಶನ್ ಜಾಸ್ತಿ ಕೇಳ್ತಾರೆ, ಇದರಲ್ಲಿ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಕಡಿಮೆ ಇರುತ್ತೆ. ಹಂಗಾಗಿ ನೀವೇನ್ ಮಾಡೋದು, ಬಯಾಟ್ ಅಂದ್ರೆ ಮೆಮೊರೈಸ್ ಮಾಡ್ಲೇಬೇಕು, ತುಂಬಾ ನೆನಪಿಟ್ಕೊಳ್ಳೇಬೇಕು, ಗೊತ್ತಾಯ್ತಾ. ಹಂಗಾಗಿ ಎಲ್ಲಾ ಸಬ್ಜೆಕ್ಟ್ಸ್ ಇಂಪಾರ್ಟೆಂಟ್, ಯಾವ ಸಬ್ಜೆಕ್ಟ್ ನೆಗ್ಲೆಕ್ಟ್ ಮಾಡಬೇಡಿ. ಒಂದ್ ಸಬ್ಜೆಕ್ಟ್ ಅಲ್ಲಿ 1 ಮಾರ್ಕ್ಸ್ ಹೋಯ್ತು ಅಂತಂದ್ರು ನೀವು ಲೀಸ್ಟ್ ಇಂದಲೇ ಹೊರಗಡೆ ಇರ್ತೀರ, ಅಥವಾ ನಿಮ್ಮ ಕೆರಿಯರ್ ಫುಲ್ ನೀವು ಕೆರಿಯರ್ ಹಾಳಾಗಿ ಹೋಗ್ಬಿಡುತ್ತೆ. ಯಾಕಂದ್ರೆ PC ಎಕ್ಸಾಮ್ ಪಾಸ್ ಏನೋ ಟಾರ್ಗೆಟ್ ಇಟ್ಕೊಂಡು ಕೂತಿರ್ತೀರ, ಆಗ್ಲಿಲ್ಲ ಅಂತಂದ್ರೆ ನಿರಾಶಾಗ್ಬಿಡ್ತೀರಾ. ಹಂಗಾಗಿ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ. ಎಲ್ಲಾ ಸಬ್ಜೆಕ್ಟ್ಸ್ ವೆರಿ ಇಂಪಾರ್ಟೆಂಟ್, ಗೊತ್ತಾಯ್ತಾ. ಐಡೆಂಟಿಫೈ ದ ಸ್ಟ್ರಾಂಗ್ ಅಂಡ್ ವೀಕ್ ಏರಿಯಾಸ್. ನಿಮ್ದು ಯಾವ್ದು ಸ್ಟ್ರಾಂಗ್ ಏರಿಯಾ ಇದೆ, ಯಾವ ವೀಕ್ ಏರಿಯಾ ಐಡೆಂಟಿಫೈ ಮಾಡ್ಕೊಳ್ಳಿ. ಕೆಲವರಿಗೆ ನನಗೆ ನೋಡಿ, ನಂದು ಸ್ಟ್ರಾಂಗ್ ಏರಿಯಾಸ್ ಅಂತಂದ್ರೆ ಸೈನ್ಸ್, ಮೆಂಟಲ್ ಎಬಿಲಿಟಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಆರ್ಟ್ ಅಂಡ್ ಕಲ್ಚರ್, ಮತ್ತೆ ಎಥಿಕ್ಸ್ ನಾನು ತುಂಬಾ ಸ್ಟ್ರಾಂಗ್ ಇರ್ತೀನಿ. ಮತ್ತೆ ಸಂವಿಧಾನ, ಇವು ಚೆನ್ನಾಗಿ ನಾನು ಅಂದ್ರೆ ಯಾವ್ದೇ ಕ್ವಶನ್ಸ್ ನಾನು ಆನ್ಸರ್ ಮಾಡ್ತೀನಿ, ಮಿಸ್ಟೇಕ್ಸ್ ಮಾಡೋದೇ ಇಲ್ಲ ಇದರಲ್ಲಿ. ಇವಕ್ಕೆ ಕಡಿಮೆ ಟೈಮ್ ಕೊಟ್ಟು ಅಥವಾ ರಿವಿಷನ್ಸ್ ಕಡಿಮೆ ಮಾಡಿ, ಬೇರೆ ಸಬ್ಜೆಕ್ಟ್ ಯಾವ್ದು ನಿಮ್ದು ವೀಕ್ ಸೆಕ್ಷನ್ಸ್ ಇರುತ್ತಲ್ಲ ಅವನ್ನ ಇದು ಮಾಡ್ಕೊಳ್ಳಿ. ಈಗ ವೀಕ್ ಸೆಕ್ಷನ್ ಅಂದ್ರೆ ನನಗೆ ಜಿಯೋಗ್ರಫಿ ಸ್ವಲ್ಪ ಕಷ್ಟ, ಹಿಸ್ಟ್ರಿ ಕಷ್ಟ ಅಂದ್ರೆ ನಾನು ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ, ಮತ್ತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಅದ್ರ ಮೇಲೆ ಫೋಕಸ್ ಮಾಡಿ ಓದಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದ್ರೆ ಅದರಲ್ಲಿ ಜಾಸ್ತಿ ಮಾರ್ಕ್ಸ್ ಬರ್ಬೇಕು ನನಗೆ. ಎಲ್ಲಾ ಸಬ್ಜೆಕ್ಟ್ಸ್ ಇಂಪಾರ್ಟೆಂಟ್ ಹೇಳಿದ್ರೆ ಬ್ಯಾಲೆನ್ಸ್ಡ್ ಆಗಿ ನೀವು ಓದ್ಬೇಕು, ಬ್ಯಾಲೆನ್ಸ್ಡ್ ಡಯಟ್ ತರ ಬ್ಯಾಲೆನ್ಸ್ ಸ್ಟಡಿ ಆಗಿ ಇರಬೇಕಾಗುತ್ತೆ, ಗೊತ್ತಾಯ್ತಾ. ನೆಕ್ಸ್ಟ್ ಸ್ಟ್ರಾಂಗ್ ಏರಿಯಾ ಅಂದ್ರೆ 100% ಕಾನ್ಫಿಡೆನ್ಸ್ ಇರುತ್ತೆ, ಕಡಿಮೆ ಟೈಮ್ ಕೊಡೋದಕ್ಕೆ. ವೀಕ್ ಏರಿಯಾ ಅಂದ್ರೆ ಡೌಟ್ಫುಲ್ ಇರುತ್ತೆ ನಿಮಗೆ, ಇದರಲ್ಲಿ ಜಾಸ್ತಿ ಮಾರ್ಕ್ಸ್ ಬರೋದ ಕಣಪ್ಪ ನನಗೆ ಸ್ವಲ್ಪ ವೀಕ್ ಇದೆ ಇದರಲ್ಲಿ ಅಂತ ಜಾಸ್ತಿ ಟೈಮ್ ಕೊಡಿ, ಅದನ್ನ ಜಾಸ್ತಿ ನೋ ಎಕ್ಸ್ಕ್ಯೂಸಸ್ ನೋ ರೀಸನ್ಸ್. ಕೆಲವು ಎಕ್ಸ್ಕ್ಯೂಸ್ ಹೇಳ್ತಿರ್ತಾರೆ, ಸರ್ ನನಗೆ ಭಯ ಆಗ್ತಿದೆ, ನನಗೆ ಎಕ್ಸಾಮ್ ಅಲ್ಲಿ ಹೋದ್ರೆ ಭಯ ಆಗುತ್ತೆ. ಮತ್ತೆ ಕೆಲವರು ಹೇಳ್ತಾರೆ, ಸರ್ ನನಗೆ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿಲ್ಲ, ಸರ್ ನನ್ನ ಮೇಲೆ ಬಡತನ, ಸರ್ ನಮ್ಮ ಅಪ್ಪ ಅಮ್ಮ ನನಗೆ ಸಪೋರ್ಟ್ ಮಾಡೋ. ಇವೆಲ್ಲ ರೀಸನ್ಸ್ ಹೇಳಕ್ಕೆ ಹೋಗ್ಬೇಡಿ, ಗೊತ್ತಾಯ್ತಾ. ನೋ ರೀಸನ್, ನಿಮ್ ರೀಸನ್ ನಿಮ್ಗೆ ಕೊಟ್ಕೊಂಡು ನೀವು ಕೊಟ್ಕೋಬೇಕಷ್ಟೇ, ಬೇರೆಯವರಿಗೆ ಇದೇನು ಯೂಸ್ ಇಲ್ಲ. ಯಾಕೆಂದ್ರೆ ಯಾರು ರೀಸನ್ಸ್ ಕೊಟ್ಕೊಂಡು ಕುತ್ಕೊಂತಾರೋ ಅವ್ರು ಅಲ್ಲೇ ಇರ್ತಾರೆ. ಯಾರು ಚೆನ್ನಾಗಿ ಓದಿ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡ್ತಾರೆ ಅವರು ಪಾಸ್ ಆಗಿ ಅವ್ರ ಲೈಫ್ ಅಲ್ಲಿ ಚೆನ್ನಾಗಿರ್ತಾರೆ. ಹಂಗಾಗಿ ನೋ ಎಕ್ಸ್ಕ್ಯೂಸಸ್ ನೋ ರೀಸನ್ಸ್, ಗೊತ್ತಾಯ್ತಾ. ನಂಗೆ ಬೆಳಗ್ಗೆ ಓದಕ್ಕಾಗಲ್ಲ, ಸಂಜೆ ಓದಕ್ಕಾಗಲ್ಲ, ನಂಗೆ ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ, ನಮ್ಮ ಅಪ್ಪ ಅಲ್ಲಿದ್ದಾರೆ, ನಮ್ಮ ಅಮ್ಮ ಇಲ್ಲಿದ್ದಾರೆ, ನಮ್ಮ ಅಪ್ಪ ಅಮ್ಮ ಬಿಟ್ಟು ಇರಕ್ಕಾಗಲ್ಲ ನನಗೆ. ಆಮೇಲೆ ಇನ್ನು ತುಂಬಾ ರೀಸನ್ಸ್ ಇದಾವೆ, ಅವನ್ನೆಲ್ಲ ಹೇಳ್ಕೊಂಡು ಕುತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ಹಂಗಾಗಿ ಅದ್ ಬೇಡ, ನೋ ರೀಸನ್ಸ್ ನೋ ಎಕ್ಸ್ಕ್ಯೂಸಸ್, ಓನ್ಲಿ ಎಕ್ಸಾಮ್ ಪ್ರಿಪರೇಷನ್, ಗೊತ್ತಾಯ್ತಾ. ಈ ಡೆಡಿಕೇಶನ್ ಮಾಡ್ಲೇಬೇಕು, ಕಷ್ಟಪಟ್ಟು ಓದ್ಲೇಬೇಕು. ಕಷ್ಟಪಟ್ಟು ಓದಿದ್ರೆ ನೀವು ಕಷ್ಟಪಟ್ಟು ಅಂತಂದ್ರೆ ಥಿಂಕ್ ಮಾಡಿ, ಈ ಎಕ್ಸಾಮ್ ಯಾವ ಲೆವೆಲ್ ಇದೆ, ನಾನು ಎಕ್ಸಾಮ್ ಲೆವೆಲ್ ಪಾಸ್ ಮಾಡಬೇಕು ಅಂದ್ರೆ ನಾನು ಏನ್ ಮಾಡಬೇಕು ಅನ್ನೋದನ್ನ ಥಿಂಕ್ ಮಾಡ್ಕೊಂಡು ಕನ್ಸಿಸ್ಟೆನ್ಸಿಯಾಗಿ ಓದಬೇಕು, ಗೊತ್ತಾಯ್ತಾ. ಟೈಮ್ ಟೇಬಲ್ ಮಾಡ್ಕೊಳ್ಳಿ. 100 ಡೇಸ್ ಹೇಳಿದ್ದೀನಿ ನಾನು, ಪಕ್ಕಾ ಟೈಮ್ ಟೇಬಲ್ ಇರಬೇಕು. ನೀವು ಸುಮ್ಮನೆ ರ್ಯಾಂಡಮ್ ಓದಕ್ ಹೋಗ್ಬೇಡಿ. ಈಗ 100 ಡೇಸ್ ನಿಮ್ಮಲ್ಲಿ ಫ್ಯೂಚರ್ 100 ಡೇಸ್ ನಿಮ್ಮಲ್ಲಿ ಇರಬೇಕು. ಯಾವತ್ತು ಏನೇನ್ ಮಾಡ್ತೀನಿ ಅನ್ನೋ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಕೊಂಡು ಪೇಪರ್ ಬರೆದಿಟ್ಕೊಳ್ಳಿ. ಫುಲ್ 100 ಡೇಸ್ ಯಾವ ಸಬ್ಜೆಕ್ಟ್ ಹೋಗ್ತೀನಿ ಇವತ್ತೇ ಪ್ಲಾನಿಂಗ್ ಆಗ್ಬೇಕು ಗುರು. ಇವತ್ತು ಪ್ಲಾನಿಂಗ್ ಆಗ್ಬಿಟ್ಟು ಎಕ್ಸಾಮ್ 2ನೇ ತಾರೀಕು ಅಂದ್ಕೊಳ್ಳಿ, ಎಕ್ಸಾಮ್ ಅವತ್ತು 2ನೇ ತಾರೀಕು ಇದೆ, 2ನೇ ತಾರೀಕು ಹಿಂದಿನವರೆಗೂ ನಿಮ್ದು ಪ್ಲಾನಿಂಗ್ ರೆಡಿ ಇರಬೇಕು. ಎಕ್ಸಾಮ್ ದಿನ ಮಾರ್ನಿಂಗ್ 8 ಗಂಟೆವರೆಗೂ ನಿಮ್ದು ಪ್ಲಾನಿಂಗ್ ರೆಡಿ ಇರಬೇಕು, ಏನೇನ್ ಮಾಡ್ಬೇಕು ಅನ್ನೋದು ಅಷ್ಟು ವಿತ್ ಟೈಮ್, ವಿತ್ ಡೇಟ್, ವಿತ್ ಪ್ರಾಪರ್ ಸ್ಟ್ರಾಟಜಿ ರೆಡಿ ಇರಬೇಕು. ಅದನ್ನ ಇಟ್ಕೊಂಡು ಅದನ್ನ ಫಾಲೋ ಅಪ್ ಮಾಡ್ತಾ ಹೋಗ್ಬೇಕು. ಈ 100 ಡೇಸ್ ನ ಹಿಂಗೆ ನೀವೇನಾದ್ರು ಇದ್ ಮಾಡ್ತಾ ಹೋಯ್ತು ಅಂತಂದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ, ಗೊತ್ತಾಯ್ತಾ. ಯಾವ್ದೋ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಬಿಡಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಯಾರು ಹೆಣ್ಮಕ್ಳು ಇದ್ದೀರಾ ತುಂಬಾ ಕೇರ್ಫುಲ್ ಆಗಿ ಓದಿ, ನಿಮ್ಮ ಲೈಫ್ ಸೆಟ್ಲ್ ಆಗೋ ಒಂದು ಅವಕಾಶ ಇದೆ. ನಿಮ್ಮ ಎಲ್ಲ ಹುಡುಗರಿಗಾಗ್ಲಿ, ಯಾಕಂದ್ರೆ ಯಾಕೆ ಹುಡುಗರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಿದ್ರೆ ಹುಡುಗರಿಗಿನ ತುಂಬಾ ಕಷ್ಟ ಹುಡುಗಿರಿಗೆ ಇರುತ್ತೆ. ಹಂಗಂತ ಹುಡುಗರು ಕಷ್ಟ ಇಲ್ಲ ಅಂತಲ್ಲ, ಕಂಪೇರಿಟಿವ್ಲಿ ಹುಡುಗಿರಿಗೆ ಕೆಲವೊಂದು ಡಿಸ್ಅಡ್ವಾಂಟೇಜ್ ತುಂಬಾ ಇರುತ್ತೆ ನಮ್ಗೆ ಹೋಲಿಸ್ಕೊಂಡ್ರೆ. ಈಗ ನಿಮ್ಮ ಅಪ್ಪ ಅಮ್ಮ ಕೆಲವ್ರನ್ನ ಬೆಂಗಳೂರಿಗೆ ಧಾರವಾಡಕ್ಕೆಲ್ಲ ಕಳಿಸ್ಕೊಡ್ತಾ ಇದ್ರೆ ಹುಡುಗಿರು ಹೆಣ್ಮಕ್ಳನ್ನ ಕಳಿಸಲ್ಲ, ಎದುರ್ತಾರೆ. ಬಟ್ ಅವ್ರ ಹೆಣ್ಮಕ್ಳಿಗೆ ಏನಾದ್ರು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಇರುತ್ತೆ. ಆಮೇಲೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರ್ಬೋದು, ಮಂತ್ಲಿ ಇಶ್ಯೂಸ್ ಇರ್ಬೋದು, ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಪಾಪ ಸಕ್ಸಸ್ ಆಗಕ್ಕೆ. ಅವರು ಕಂಪೇರಿಟಿವ್ಲಿ ನಮ್ಗೆ ಹೋಲಿಸ್ಕೊಂಡ್ರೆ, ಹುಡುಗರು ಹೋಲಿಸ್ಕೊಂಡ್ರೆ ಅವ್ರು ಸ್ವಲ್ಪ ಇನ್ನು ಇರುತ್ತೆ ಅವ್ರಿಗೆ. ಅಂದ್ರೆ ಅವರು ಎಲ್ಲದ್ರಲ್ಲೂ ಈಕ್ವಲ್, ಎಲ್ಲರನ್ನೂ ಮೀರಿ ಬೆಳಿತಾರೆ. ಬಟ್ ಅವ್ರಿಗೆ ನಾವಿನ್ನು ಸಪೋರ್ಟ್ ಮಾಡ್ಬೇಕು ಅನ್ನೋ ನಾನು ಹೇಳ್ತೀನಿ ನಾನು ಅಷ್ಟೇನೆ, ಆಯ್ತಾ. ಕನ್ಸಿಸ್ಟೆನ್ಸಿ ಇರಬೇಕು. ಅಂದ್ರೆ ಯಾವ್ದೇ ಕಾರಣಕ್ಕೂ ಕನ್ಸಿಸ್ಟೆನ್ಸಿ ಹೆಂಗೆ ಅಂದ್ರೆ, ಈಗ ಒನ್ ಡೇ ನಲ್ಲಿ ನೀವು ಬಾಡಿ ಬಿಲ್ಡಿಂಗ್ ಮಾಡಕ್ಕಾಗುತ್ತಾ? ಕೆಲವರು ಏನ್ ಮಾಡ್ತಾರೆ, ಸರ್ ನಾನು ಈಗ ಡೈಲಿ ಓದಕ್ಕಾಗಲ್ಲ, ಒಂದೇ ದಿವಸ 24 hours ಓದ್ಬಿಡ್ತೀನಿ. ಹಂಗೆ ಕೆಲವು ಬಾಡಿ ಬಿಲ್ಡಿಂಗ್ ಬಗ್ಗೆ ಗೊತ್ತಿರುತ್ತೆ. ಕೆಲವು ಎಷ್ಟು ಡೈಲಿ 1 hour, ಒಂದಿನ ಬೈಸಿಪ್ಸ್ಗೆ, ಒಂದಿನ ಟ್ರೈಸಿಪ್ಸ್ಗೆ, ಒಂದಿನ ಆಪ್ಸ್ಗೆ, ಒಂದಿನ ಶೋಲ್ಡರ್ಗೆ, ಹಿಂಗ್ ಮಾಡ್ತಾ ಹೋದಾಗ ಬಾಡಿ ಎಲ್ಲ ಕಡೆ ಸ್ಟ್ರಕ್ಚರ್ ಆಗಿ ಒಂದು ಒಳ್ಳೆ ಬಾಡಿ ಬಿಲ್ಡ್ ಆಗುತ್ತೆ. ಅದು ಬಿಟ್ಟು ನೀವು ಒಂದೇ ದಿನ ನಾನು ಸರ್ 1 hour ಅಲ್ವಾ ಬಾಡಿ ಬಿಲ್ಡಿಂಗ್ ಮಾಡಕ್, ಒಂದಿನ 1 hour ಎಕ್ಸರ್ಸೈಸ್ ಮಾಡ್ಬೇಕಲ್ವಾ, ನಾನು 24 hours ಮಾಡ್ಬಿಡ್ತೀನಿ ಸರ್, ಒಂದು ವೀಕ್ ಮಾಡ್ಬಿಡ್ತೀನಿ, ಒಂದು ವಾರದಲ್ಲಿ ಕಂಟಿನ್ಯೂಸ್ ಆಗಿ ಮಾಡಕ್ ಆಗುತ್ತೆ. ಅದು ಆತರ ಆದ್ರೆ ಅದು ಸತ್ತೋಗ್ಬಿಡ್ತಾನೆ, ನಾವು ಬಾಡಿ ಬಿಲ್ಡಿಂಗ್ ಮಾಡಲ್ಲ, ಅವನೇನು ಬೇರೆ ಆಗ್ತಾನೆ, ಗೊತ್ತಾಯ್ತಾ. ಹಂಗಾಗಿ ಪ್ರತಿದಿನ ನೀವು ಎಫರ್ಟ್ ಆಗ್ತಾ ಇರಬೇಕು. ಪ್ರತಿದಿನ ಎಷ್ಟು ಅವರ್ಸ್ ನೀವು ಓದ್ತಿರೋದನ್ನ ನೀವು ಡಿಸೈಡ್ ಮಾಡ್ಕೊಂಡು ನೀವು ಓದ್ತಾ ಹೋಗಿ, ಗೊತ್ತಾಯ್ತಾ.
ಆಮೇಲೆ ಕಂಟಿನ್ಯೂ ಕನ್ಸಿಸ್ಟೆನ್ಸಿ ಇರಬೇಕು. ಒಂದಿನ ಓದಿ 2 ದಿನ ಬಿಡೋದು, 2 ದಿನ ಬಿಟ್ಟು ಇವತ್ತು 2 ಅವರ್ ನಾಳೆ 4 ಅವರ್, ನಾಳೆ 4 ಅವರ್ ಮತ್ತೆ 2 ಅವರ್ ಬಿಟ್ಟು ಓದೋ ಅವಶ್ಯಕತೆ ಇಲ್ಲ. ಕರೆಕ್ಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿರ್ಬೇಕು. ಈ ಕನ್ಸಿಸ್ಟೆನ್ಸಿ ಇದ್ರೆ ಮಾತ್ರ ನೀವು ಅಪ್ ಟು ಇಲ್ಲಿವರೆಗೂ ಎಕ್ಸಾಮ್ ಮುಗಿಯೋವರೆಗೂ ಕನ್ಸಿಸ್ಟೆನ್ಸಿ ಇರಬೇಕು. ಎಕ್ಸಾಮ್ ಮುಗಿದು ಎಕ್ಸಾಮ್ ಕಾಲ ಆದ್ರೂ ಕನ್ಸಿಸ್ಟೆನ್ಸಿ ಇರಬೇಕು. ಆರ್ಡರ್ ಕಾಪಿ ಬರೋವರೆಗೂ ಕನ್ಸಿಸ್ಟೆನ್ಸಿ ಇರಬೇಕು ನಿಮ್ಮಲ್ಲಿ, ಗೊತ್ತಾಯ್ತಾ? ಆರ್ಡರ್ ಕಾಪಿ ನಿಮ್ ಪ್ಲೇಸ್ ಇರೋವರೆಗೂ ಈ ಕನ್ಸಿಸ್ಟೆನ್ಸಿ ಮಾಡ್ತಾ ಬನ್ನಿ. ಇದು ಜುಲೈ ವರೆಗೂ ಇರೋ ಎಕ್ಸಾಂಪಲ್ಸ್. ಅದರ ಮೇಲೆ ಕಂಪ್ಲೀಟ್ ಸಿಲೆಬಸ್ ಇನ್ ಜೂನ್ ಅಲ್ಲಿ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಆಗಬೇಕು. ಜೂನ್ 15 ಡೇಸ್ ಓನ್ಲಿ ರಿವಿಷನ್ ಇಟ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಪ್ಲಾನ್ ಚೇಂಜ್ ಇದ್ರೆ, ಮತ್ತೆ ಸಿಲೆಬಸ್ ವೈಸ್ ಚಾಪ್ಟರ್ ವೈಸ್ ಹ್ಯಾಂಡ್ ರಿಟನ್ ನೋಟ್ಸ್ ಇದ್ರೆ ಯೂಸ್ ಮಾಡಿ, ಅಥವಾ ಇಲ್ದಿದ್ರೆ ಡೋಂಟ್ ವರಿ, ನೀವು ಇದುವರೆಗೆ ಏನ್ ಓದಿದ್ರೆ ಅದನ್ನೇ ಫಾಲೋ ಮಾಡಿ. ಹೊಸದಾಗಿ ನೋಟ್ಸ್ ಮಾಡ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಅರ್ಥ ಆಯ್ತಾ? 10 ಮಂತ್ಸ್ ಕರೆಂಟ್ ಅಫೇರ್ಸ್ ಕಂಪಲ್ಸರಿ, ನಾನು ಹೇಳಿದೆ ಆಲ್ರೆಡಿ. At presentation 10 to 14 hours ವೆರಿ ಸ್ಟಡಿ ರಿಕ್ವೈರ್ಡ್. ಬೇಕೇ ಬೇಕು. ಇಷ್ಟು ಗಂಟೆ ನೀವು ಓದ್ಲೇ ಎತ್ತಿರ್ಲೇಬೇಕು. ಯಾಕಂದ್ರೆ ಕಾಂಪಿಟೇಷನ್ ತುಂಬಾ ಇದೆ. ಎಲ್ಲರೂ 10 ರಿಂದ 12 ಅವರು ಧಾರವಾಡದಲ್ಲಿ 24 ಅವರ್ಸ್ ಲೈಬ್ರರಿಗಳಲ್ಲಿ ಕೂತ್ಕೊಂಡು, ಬೆಂಗಳೂರಲ್ಲಿ 24x7 ಲೈಬ್ರರಿ ಕೂತ್ಕೊಂಡು ಓದೋ ಹುಡುಗರು ನೋಡಿ. ನೀವು ಏನಾದ್ರು ಮನೇಲಿ ಕೂತ್ಕೊಂಡು ಓದ್ತಾ ಇದ್ರೆ ನೀವು ಎಷ್ಟು ಓದ್ಬೇಕು ಥಿಂಕ್ ಮಾಡಿ. ಯಾಕೆಂತಂದ್ರೆ PC ಆಗ್ಬೇಕು ಅಂದ್ರೆ ಎಷ್ಟು ಕಷ್ಟ. ಇಂಜಿನಿಯರಿಂಗ್ ಹುಡುಗರು ಅಪ್ಲೈ ಮಾಡ್ತಾರೆ, PSI ಓದೋ ಹುಡುಗರು ಅಪ್ಲೈ ಮಾಡ್ತಾರೆ. ಆಮೇಲೆ ಏಜ್ ರಿಲ್ಯಾಕ್ಸೇಷನ್ ಬೇರೆ ಕೊಟ್ಟಿರೋದ್ರಿಂದ 30 ಏಜ್ ವರ್ಗು ಅಪ್ಲೈ ಮಾಡ್ತಾರೆ. ಐ ಆಮ್ ರೈಟ್ ಅನ್ಕೊಂತೀನಿ, ಗೊತ್ತಾಯ್ತಾ? ಹಂಗಾಗಿ ನೀವು ಇಷ್ಟು ಸ್ಟಡಿ ಅವರ್ಸ್ ನ ಕೊಡ್ಲೇಬೇಕು. ಮತ್ತೆ ಡಿಸೈಡಿಂಗ್ ಸಬ್ಜೆಕ್ಟ್ಸ್ ಯಾವ ಅಂತ ಹೇಳಿದೆ, ಜನರಲ್ ಸೈನ್ಸ್, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ವರ್ಡ್ ಕ್ವಶನ್ಸ್ ಪೇಪರ್. ಇಷ್ಟು ನೀವೇನಾದ್ರು ಚೆನ್ನಾಗಿ ಮಾಡಿದ್ರಿ ಅಂತಂದ್ರೆ ನೀವು ಯುವರ್ ಇನ್ ಫೈನಲಿಸ್ಟ್. ಅಂದ್ರೆ ಫೈನಲಿಸ್ಟ್ ಅಂದ್ರೆ 1:5 ಇರ್ತೀರಾ. ಆಮೇಲೆ ಇನ್ನು ಫಿಸಿಕಲ್ ಆಗ್ಬೇಕಲ್ಲ, ನೀನ್ ಎಕ್ಸಾಮ್ ಬರೋದು ಫಿಸಿಕಲ್ ಫೇಲ್ ಆದ್ರೆ ಏನು ಮಾಡೋಕ್ಕಾಗಲ್ಲ. ಓಕೆನಾ? ಸ್ಟಾರ್ಟ್ ಡೂಯಿಂಗ್ ಡೈಲಿ ರಿವಿಷನ್ಸ್ ಬೇಕೇ ಬೇಕು. ರಿವಿಷನ್ಸ್ ನೀವು ಆಲ್ರೆಡಿ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ರೆ, ಅಥವಾ ನಾನೆಲ್ಲ ಓದಿದ್ದೀನಿ ಅಂತಂದ್ರೆ ಈಗ ರಿವಿಷನ್ಸ್ ಮಾಡಿ ಆಮೇಲೆ ಬೇಕಾದ್ರೆ ಬೇರೆ ಹೊಸದೇನಾದ್ರೂ ಓದಕ್ಕೆ ಟ್ರೈ ಮಾಡಿ. ಓಕೆನಾ? ಡೋಂಟ್ ನೆಗ್ಲೆಕ್ಟ್ ಫಿಸಿಕಲ್ ಎಕ್ಸಾಮ್ಸ್. 2600 ಇಸ್ ನಾಟ್ ಎ ಈಸಿ ಟಾಸ್ಕ್. ವಿತಿನ್ 6:30 ನಲ್ಲಿ ಓದ್ಬೇಕು ಅಂತಂದ್ರೆ ಇದು ಈಸಿ ಟಾಸ್ಕ್ ಅಲ್ಲ. ಈಗಲೇ ಕಾನ್ಸಂಟ್ರೇಟ್ ಮಾಡಿ. ಯಾಕಂದ್ರೆ ನೀವು ಎಕ್ಸಾಮ್ ಪಾಸ್ ಆಗಿ 90 ತೆಗೆದು ಅಥವಾ 100 ಮಾಡಿ ನೀವೇನಾದ್ರೂ ಎಕ್ಸಾಮ್ ಪಾಸ್ ಆಗ್ಲಿಲ್ಲ ಅಂದ್ರೆ, ಫಿಸಿಕಲ್ ಪಾಸ್ ಆಗಲಿಲ್ಲ ಅಂದ್ರೆ ಇಷ್ಟು ದಿನ ಮಾಡಿದ್ದು ವ್ಯರ್ಥ. ಫಿಸಿಕಲ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಲೇಬೇಕಾಗುತ್ತೆ. ಓಕೆ? ಡೋಂಟ್ ಡಿಪೆಂಡ್ ಅಪಾನ್ ಶಾರ್ಟ್ ಬುಕ್ಸ್. ಒಂದು ದಿನದಲ್ಲಿ PSI ಆಗಿ, ಒಂದು ದಿನದಲ್ಲಿ PC ಆಗಿ ಯಾವ ಬುಕ್ಸ್ ಮಾರ್ಕೆಟಿಗೆ ಬಂದ್ರೆ ತಗೊಳಕ್ ಹೋಗಬೇಡಿ. ಗೊತ್ತಾಗ? ಕರೆಂಟ್ ಅಫೇರ್ಸ್ ನ ನೀವೇನ್ ಕರೆಂಟ್ ಅಫೇರ್ಸ್ ಓದಿರ್ತಾ ಏನ್ ಡಿಪೆಂಡ್ ಆಗಿರ್ತದೆ, ನೀವೇನ್ ನೋಟ್ಸ್ ಮಾಡ್ಕೊಂಡಿರ್ತೀರ, ಅಥವಾ ಮ್ಯಾಗಝಿನ್ ಅಲ್ಲಿ ಓದ್ತಿದ್ರೆ ಅದೇ ಮ್ಯಾಗಝಿನ್ ಮೇಲೆ ಡಿಪೆಂಡ್ ಆಗಿ, ಅಥವಾ ಯಾವ್ದಾದ್ರು ಬುಕ್ ಅಲ್ಲಿ ಓದ್ತಿದ್ರೆ ಅದೇ ಬುಕ್ ನ ಫಾಲೋ ಮಾಡಿ, ಅಥವಾ ಯಾವ್ದಾದ್ರು ನೋಟ್ಸ್ ಮಾಡ್ಕೊಂಡಿದ್ರೆ ಅದನ್ನೇ ಫಾಲೋ ಮಾಡಿ. ಓಕೆನಾ? GK ಟುಡೇ ಅದರ ವೆಬ್ಸೈಟ್ ಚಾಲೆಂಜ್ 70 ಕ್ವಶನ್ GK ಟುಡೇ ಅದು ಇದು ಅಂತ ತಲೆ ಕೆಡಿಸ್ಕೊಂಡು ಹಾಳಾಗೋಗಕ್ಕೆ ಹೋಗಬೇಡಿ ದಯವಿಟ್ಟು. ಮೇಕ್ ಎ ಪ್ರಾಪರ್ ಶೆಡ್ಯೂಲ್. ಗೊತ್ತಾಯ್ತಾ? ಯಾಕಂದ್ರೆ GK ಟುಡೇ ಬಗ್ಗೆ ನಾನು ಹೇಳಿದೀನಿ ಆಲ್ರೆಡಿ. ಮತ್ತೆ ಫೇಲ್ ಆಗ್ತೀರಾ. ಎಕ್ಸಾಮ್ ಜನರಲ್ ನಾಲೆಜ್ ಇದೆಲ್ಲ ಬೇಡಬಿಡಿ. ಮತ್ತೆ ಟೇಕ್ ಎ 10 to 12 ಮಾರ್ಕ್ ಟೆಸ್ಟ್ ತಗೊಳ್ಳಿ. ಆ ಮಾರ್ಕ್ ಟೆಸ್ಟ್ ತಗೊಂಡು ಡೆಫಿನೆಟ್ಲಿ ನಿಮ್ಗೆ ನಿಮ್ಮ ಸ್ಟ್ರಾಂಗ್ ಅಂಡ್ ವೀಕ್ ಏರಿಯಾಸ್ ಗಳನ್ನ ಐಡೆಂಟಿಫೈ ಮಾಡ್ಕೊಂಡು ತಿದ್ಕೊಳಕ್ಕೆ ಇರುತ್ತೆ. ಬಟ್ ಎಕ್ಸಾಮ್ ಒಂದ್ ತಿಂಗಳಿರೋಕ್ಕಿಂತ ಮುಂಚೆ ನೀವು ಏನ್ ಮಾಡಿ, ಇದೊಂದು ಟೆಸ್ಟ್ ಸೀರೀಸ್ ತಗೊಳ್ಳಿ. ನೀವೇನು ಎಕ್ಸಾಮ್ ಬಿಫೋರ್ 15 ಡೇಸ್ 10 ಡೇಸ್ ಇದ್ದಾಗ ಎಕ್ಸಾಮ್ ದಯವಿಟ್ಟು ಟೆಸ್ಟ್ ಸೀರೀಸ್ ತಗೊಂಡು. ಯಾಕಂದ್ರೆ ಅದು ನಿಮ್ ಮಾರಲ್ ಡೌನ್ ಮಾಡುತ್ತೆ. ಯಾಕಂದ್ರೆ ಅಕಸ್ಮಾತ್ ಏನೋ ಮಿಸ್ಟೇಕ್ ಆದ, ಕಡಿಮೆ ಮಾರ್ಕ್ಸ್ ಬಂದ್ರೆ ಅಲ್ಲಿ, ಅಥವಾ ಅವ್ರದ್ದು ಕರೆಕ್ಟ್ ಪ್ರಾಪರ್ ಆಗಿ ಎಕ್ಸಾಮ್ ಪ್ಯಾಟರ್ನ್ ಇಲ್ದಲೆ ಸುಮ್ಮನೆ ಫೇಕ್ ಯಾವ್ದಾದ್ರು ಹಳೆ ವರ್ಷದ ಕ್ವಶನ್ ಪೇಪರ್ ತಗೊಂಡ್ಬಿಟ್ಟು ಹಾಕ್ಬಿಟ್ಟು ಇರ್ತಾರೆ. ತುಂಬಾ ಜನ, ತುಂಬಾ ವೆಬ್ಸೈಟ್ ಗಳಿದಾವೆ. ಅದು ತಗೊಂಡ್ಬಿಡಿ. ಮಾರ್ಕ್ ಟೆಸ್ಟ್ ತಗೊಂಡ್ರೆ ತುಂಬಾ ಒಳ್ಳೇದು. ಮೇಕ್ ಅನಾಲಿಸಿಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವೆರಿ ಇಂಪಾರ್ಟೆಂಟ್. ಅದನ್ನ ಅನಾಲಿಸಿಸ್ ಮಾಡಿ ಯಾವ ರೀತಿ ಕ್ವಶನ್ಸ್ ಕೇಳ್ತಿದ್ರೆ ಅದನ್ನ ನಿಮ್ಮ ಅಪ್ಲೋಡ್ ಮಾಡ್ಕೊಂಡು ನಾನು ಯಾವ್ದು ಪ್ರಿಪೇರ್ ಆಗ್ಬೇಕು ಅನ್ನೋದನ್ನ ತಿಳಿಸ್ಕೊಳ್ಳಿ. ಮಿನಿಮಮ್ 10 years ಕ್ವಶನ್ ಪೇಪರ್ ಬೇಕೇ ಬೇಕು. ನೀವು ಅದನ್ನ PC 10 years ಕ್ವಶನ್ ತಗೊಳ್ಳಿ. PC ಮುಗಿಸಿ ಫಸ್ಟ್, ದೆನ್ PSI, ದೆನ್ FDA, ದೆನ್ SDA ಅಂಡ್ ದೆನ್ KS ಪ್ರಿಲಿಮ್ಸ್ ವರ್ಗು ಹೋಗ್ತಾ ಹೋಗಿ. ಗೊತ್ತಾಯ್ತಾ? ಸ್ಟಡಿ ಅಕಾರ್ಡಿಂಗ್ ಟು ದಿ ಕರೆಂಟ್ ಅಫೇರ್ಸ್ ಪ್ಯಾಟರ್ನ್ ಟ್ರೆಂಡ್ಸ್. ಏನ್ ಕರೆಂಟ್ ಟ್ರೆಂಡ್ ಇದೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಹೋಗಿ. ಓಕೆನಾ? ಮೇಕ್ ಎ ಆನೆಸ್ಟ್ ಸ್ಟಡಿ. ಗೊತ್ತಾಯ್ತಾ? ಫೇಕ್ ಮಾಡಕ್ ಹೋಗ್ಬಿಡಿ. ಯಾರಿಗೂ ನೀವು ನಂಬಿಸೋ ಅವಶ್ಯಕತೆ ಇಲ್ಲ. ನಿಮಗೆ ನೀವು ನಂಬಿಕೆ, ನಿಮಗೆ ನೀವು ಅದನ್ನ ಏನ್ ಮಾಡ್ಬೇಕು, ನಂಬಿಕೆ ಇರಬೇಕು. ಗೊತ್ತಾಯ್ತಾ? ಯಾರನ್ನು ಮೆಚ್ಚಕ್ಕೋಸ್ಕರ ಓದಕ್ ಹೋಗ್ಬೇಡಿ ದಯವಿಟ್ಟು. ಗೊತ್ತಾಯ್ತಾ? ಇದು ಏನಾಗುತ್ತೆ ಗೊತ್ತಾ ನಿಮ್ಗೆ, ಇದನ್ನ ಈ ಕರೆಕ್ಟ್ ನೀವು ಆನೆಸ್ಟ್ ಸ್ಟಡಿ ಮಾಡಿದ್ರೆ PC ಎಕ್ಸಾಮ್ ಯಾರು ಓದ್ತಾ ಇರ್ತಾರೆ, PSI ಅಪ್ಲೈ ಮಾಡಿರ್ತಾರ, ಆ PSI ಎಕ್ಸಾಮ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ SDA FDA ಯಾವ್ದು ಕಾಲ ಆಗುತ್ತೋ ಅದರಿಂದ ಆನೆಸ್ಟ್ ಸ್ಟಡಿ ಮಾಡಿ, ಪ್ರಾಮಾಣಿಕವಾಗಿ ಸ್ಟಡಿ ಮಾಡಿ, ಡೆಫಿನೆಟ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ. ಮೇಕ್ ಎ ಮಿನಿಮಮ್ ರಿವಿಷನ್ಸ್, ಮ್ಯಾಕ್ಸಿಮಮ್ ರಿವಿಷನ್. ನೀವು ಎಷ್ಟು ರಿವಿಷನ್ ಮಾಡ್ತೀರಿ ನೀವು ಅಷ್ಟು ಸಕ್ಸಸ್ ನಿಮ್ಮಲ್ಲಿ ಆಗುತ್ತೆ. ಆನ್ ಎಕ್ಸಾಮ್ ಡೇ ದಿನ ಹೆಂಗ್ ಮಾಡ್ಬೇಕು ಅಂದ್ರೆ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಈ ಒಂದು ಬ್ರೀಫ್ ಆಗಿ ಹೇಳೋದಾದ್ರೆ, ಹ್ಯಾಂಡಲ್ ದ ಟೈಮ್, ಹ್ಯಾಂಡಲ್ ದ ಪ್ರೆಷರ್. ನೀವು ಎಕ್ಸಾಮ್ ಅಲ್ಲಿ ಪ್ರೆಷರ್ ನ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಿದ್ರೆ ನೀವು ಸಕ್ಸಸ್ ಆದಂಗೆ. ಇಷ್ಟೆಲ್ಲ ಓದಿ ನೀವು ಎಕ್ಸಾಮ್ ಅಲ್ಲಿ ಹೋಗಿ ಪ್ಯಾನಿಕ್ ಆಗ್ಬಿಟ್ರೆ ನಿಜ ನೀವು ಇಷ್ಟೆಲ್ಲ ಓದಿದ್ದು ಎಫರ್ಟ್ ವ್ಯರ್ಥ.
ಗೊತ್ತಾಯ್ತಾ. ಕರೆಕ್ಟಾಗಿ ಅಲ್ಲಿನ ಪ್ರೆಷರ್ನ ಅಲ್ಲಿನ ಇದು ಮಾಡಿ. ಯಾಕಂದ್ರೆ ಅಲ್ಲಿ ಕೆಲವೊಂದ್ಸತಿ ನಿಮ್ ಆ ಟಿಕೆಟ್ ಪ್ರಾಬ್ಲಮ್ ಆಗುತ್ತೆ, ನಿಮ್ಗೆ ತಂಬ್ ಇಂಪ್ರೆಷನ್ ತಗೊಳಲ್ಲ, ಕೆಲವೊಂದು ಏನೋ ಮಿಸ್ಟೇಕ್ ಆಗುತ್ತೆ, OMR ಶಿಪ್ ಫಿಲ್ ಮಾಡ್ತೀಯಾ, ಇದೆಲ್ಲ ಏನಾಗುತ್ತೆ ಆ ಪ್ರೆಷರ್ನ ಹ್ಯಾಂಡಲ್ ಮಾಡಬೇಕು. ನೀಟಾಗಿ ಕಾಮ್ ಅಂಡ್ ಕೂಲ್ ಆಗಿರಬೇಕು. ಟೇಕ್ ಎ ಲಾಂಗ್ ಬ್ರೀತ್ ವೆನ್ ಎಂಟರ್ ಟು ದಿ ಎಕ್ಸಾಮ್ ಹಾಲ್. ಗೊತ್ತಾಯ್ತಾ. ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಒಂದು ಕ್ವಶನ್ಗೆ ಎಷ್ಟು ನಿಮಿಷ ಅಂತ ಪ್ಲಾನ್ ಮಾಡ್ಕೊಂಡು ಈಸಿ ಕ್ವಶನ್ ಅಪ್ ಟು ನೀವೇನ್ ಮಾಡಿ 1 hour 1.5 hour ಇದ್ರೆ ಇರುತ್ತಲ್ವಾ, 90 minutes ಇರುತ್ತಲ್ವಾ, ಮ್ಯಾಕ್ಸಿಮಮ್ 1 hour 15 minutes ಅಲ್ಲಿ ಮುಗಿಸಕ್ಕೆ ಟ್ರೈ ಮಾಡಿ. 15 minutes ರಿವಿಷನ್ ನೋಡಿ ಯಾವ ತಪ್ಪಿದೆ ಯಾವ ಸರಿ ಇದೆ. ಅಕಸ್ಮಾತ್ ಏನಾದ್ರು ಮಿಸ್ಟೇಕ್ ಆಗಿ ನೀವು ಕಣ್ ತಪ್ಪಿ ನೀವೇನಾದ್ರು ಮಾರ್ಕ್ ಮಾಡಿದ್ರೆ, OMR ಶೀಟ್ ಮಾರ್ಕ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ, ಬಟ್ ಕ್ವಶನ್ ಪೇಪರ್ ಮಾರ್ಕ್ ಮಾಡ್ಕೊಂಡು ಆಮೇಲೆ ನೀವು ಮಾಡ್ತೀವಿ ಅಂತ ಅಂದಾಗ ಇನ್ನೊಂದ್ಸತಿ 2 ಸತಿ 3 ಸತಿ ಯೋಚನೆ ಮಾಡಿ. ಪ್ರಾಪರ್ ಮೇಕಿಂಗ್ ಆಫ್ OMR ಶೀಟ್ ಅದು ಇಂಪಾರ್ಟೆಂಟ್. ಯಾಕಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇದೆ, ಮತ್ತೆ ಒಂದು ಕ್ವಶನ್ ತಪ್ಪಾದ್ರೆ 0.25 ಮಾರ್ಕ್ಸ್ ಹೋಗುತ್ತೆ. ಹಂಗಾಗಿ ನೀವು ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ ಕರೆಕ್ಟ್ ಆಗಿ ಇದು ಮಾಡಿ. ಯೂಸ್ ಎಲಿಮಿನೇಷನ್ ಮೆಥಡ್ ಫಾರ್ ಡಿಫಿಕಲ್ಟ್ ಕ್ವಶನ್ಸ್. ಏನಾದ್ರು ಡಿಫಿಕಲ್ಟ್ ಕ್ವಶನ್ಸ್ ಬರ್ತಂದ್ರೆ ನೀವು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ ಏನ್ ಮಾಡ್ಬೇಕಾಗುತ್ತೆ, ಆನ್ಸರ್ ಮಾಡ್ಬೇಕಾಗುತ್ತೆ. ಗೊತ್ತಾಯ್ತಾ. ಥಿಂಕ್ ಟ್ವೈಸ್ ಬಿಫೋರ್ ಆನ್ಸರಿಂಗ್. ನೀವು ಒಂದ್ಸತಿ ಆನ್ಸರ್ ಮಾಡ್ಬೇಕಂದ್ರೆ 2-3 ಸತಿ ಯೋಚನೆ ಮಾಡಿ, ಕರೆಕ್ಟ್ ಇದೆಯಾ ನಾನು ಆಗ್ತಾ ಇರೋದು ಅಥವಾ ಮಾರ್ಕ್ ಮಾಡ್ತಾ ಇರೋದನ್ನ ಕರೆಕ್ಟ್ ಆಗಿ ಯೋಚನೆ ಮಾಡಿ ನೀವೇನ್ ಮಾಡ್ಬೇಕಾಗುತ್ತೆ ಮಾಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನೀವು ಮಿಸ್ಟೇಕ್ ಅಲ್ಲಿ ಒಳಗಾಗ್ತಾರೆ. ಒಂದು ಕ್ವಶನ್ ನಿಮ್ಮ ಲೈಫ್ ನ ಹಾಳು ಮಾಡುತ್ತೆ. ಗೊತ್ತಾಯ್ತಾ. ನಾನು ಎಕ್ಸಾಮ್ ಅಲ್ಲಿ ಹೆಂಗೆ ಪ್ರೆಷರ್ ಹ್ಯಾಂಡಲ್ ಮಾಡಬೇಕು, ಎಕ್ಸಾಮ್ ದಿನ ಹೆಂಗಿರ್ಬೇಕು, ಎಕ್ಸಾಮ್ ಹಿಂದಿನ ಹೆಂಗಿರ್ಬೇಕು, ಅದನ್ನಾಗಿಲ್ಲ ನಾನು ಸಪರೇಟ್ ವಿಡಿಯೋ ನೋಡೋಣ ಮುಂದಿನ ದಿನಗಳಲ್ಲಿ. ಇನ್ನು 3 months ಟೈಮ್ ಇದೆ, ಅಷ್ಟೊತ್ತಿಗೆ ಚೆನ್ನಾಗಿ ಓದ್ಕೊಳ್ಳಿ, ಮುಂದಿನ ಡೆವಲಪ್ಮೆಂಟ್ಸ್ ನೋಡ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗೋಣ. ಲಾಸ್ಟ್ ಅಂಡ್ ಫೈನಲ್ ನಂದು ಕೊನೆ ಮಾತು ಏನಂತಂದ್ರೆ ನಿಮಗೆ ಗೊತ್ತಾಯ್ತಾ. ಫೈನಲ್ ಮಾತು, ಯಾವಾಗ ಪರೀಕ್ಷೆ ಕೊಟ್ಟರು ನೀವು ರೆಡಿ ಇರಬೇಕು, ಅವಾಗ ಜಾಬ್ ಸಿಗುತ್ತೆ. ಗೊತ್ತಾಯ್ತಾ. ಹಂಗಾಗಿ ಆ ಲೆವೆಲ್ ಪ್ರಿಪರೇಷನ್ ಮಾಡಿರ್ಬೇಕು. ನಾಳೆ ಮಧ್ಯರಾತ್ರಿ ಎಬ್ಸಿ ಅಥವಾ ನಿಮ್ಮ ಮಲಗಿದಾಗ ಎಬ್ಸಿ, ಗೊತ್ತಾಯ್ತಾ, ಏನಾದ್ರು ಎಕ್ಸಾಮ್ ಬರೆಯಪ್ಪ ಅಂತಂದ್ರೆ ನೀವು ಎಕ್ಸಾಮ್ ಬರೆಯಕ್ಕೆ ರೆಡಿ ಇರಬೇಕು. ಗೊತ್ತಾಯ್ತಾ. ನಿಮ್ಮ ಹೆಚ್ಚಿನ ಸಂದೇಶಗಳಿಗೆ ನಾನು ಯೂಟ್ಯೂಬ್ ಲೈವ್ ಬರ್ತಾ ಇರ್ತೀನಿ ಅವಾಗ. ನೀವು ಯೂಟ್ಯೂಬ್ ಲೈವ್ ಅಲ್ಲಿ ನಿಮ್ಮ ಸಣ್ಣ ಪುಟ್ಟ ಕ್ವಶನ್ಸ್ಗಳಿದ್ರೆ ಯಾವ ಕ್ವಶನ್ಸ್ ಕೂಡ ಕೇಳಬಹುದು, ಅದಕ್ಕೆ ನಾನು ಆನ್ಸರ್ ಮಾಡಕ್ಕೆ ರೆಡಿ ಇರ್ತೀನಿ. ಇದು ಒಂದು ಕಂಪ್ಲೀಟ್ ಸ್ಟ್ರಾಟಜಿ ಅಂತ ಹೇಳ್ತೀನಿ. ಕೆಲವೊಂದು ವಿಚಾರಗಳು ಬಿಟ್ಟಿದ್ದೀನಿ ಅನ್ಸುತ್ತೆ. ದಯವಿಟ್ಟು ಮುಂದಿನ ನಿಮ್ಮ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಯಾವ ರೀತಿ ಬೇಕು ಏನ್ ಬೇಕು ನಾನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿದ್ರೆ ನಾನು ಅದಕ್ಕೆ ತಕ್ಕಂಗೆ ವಿಡಿಯೋಗಳನ್ನ ಮಾಡಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಯಾಕೆಂದ್ರೆ ನಮ್ಮ ಬಡವ್ರ ಮಕ್ಕಳು ಬೆಳಿಬೇಕು, ನಂಗೆ ಗ್ರಾಮೀಣ ಭಾಗದ ಬಡವರು ಹಂಗನ್ಬಿಟ್ಟು ನಾನು ಶ್ರೀಮಂತರ ಮಕ್ಕಳು ಅಂತ ನಾನು ನೆಗ್ಲೆಕ್ಟ್ ಮಾಡ್ತಾ ಇಲ್ಲಪ್ಪ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಜಾಸ್ತಿ, ನಾನು ಅದೇ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ಸ್ವಲ್ಪ ಅವ್ರ ಬಗ್ಗೆ ಜಾಸ್ತಿ ಒಲವಿದೆ. ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ನಾನು ಈ ಚಾನಲ್ನ ತೆಗೆದಿರೋ ಉದ್ದೇಶ ಏನೇನಿಲ್ಲ. ಹಂಗಾಗಿ ದಯವಿಟ್ಟು ಕರೆಕ್ಟ್ ಆಗಿ ಪ್ಲಾನಿಂಗ್ ಮಾಡ್ಕೊಳ್ಳಿ. ಯಾರು ಟೈಮ್ ವೇಸ್ಟ್ ಮಾಡ್ಬೇಡಿ. ಯಾರು ಓದ್ತಾ ಇದ್ರ ಇನ್ನೇನ್ರಪ್ಪ ನಮ್ಮ PC PSI ಗಳಿಗೆ ಎಕ್ಸಾಮ್ಗೆ, ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಆಲ್ಮೋಸ್ಟ್ ಅಲ್ಲೆಲ್ಲ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಬಡವರು, ಸರ್ಕಾರಿ ಸ್ಕೂಲಲ್ಲಿ ಓದೋರು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅನ್ಕೊಂಬಿಡಿ. ಮಿಡಲ್ ಕ್ಲಾಸ್ ಸ್ಕೂಲಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಓದೋದು. ಐಫೈ ಫ್ಯಾಮಿಲಿ ಯಾರು PC ಆಗಲ್ಲ, ಇಲ್ಲೋ ಅದೃಷ್ಟ ಒಬ್ರು ಇಬ್ರು ಆಗಿರ್ತಾರೆ ಅಷ್ಟೇ. ಬಿಟ್ರೆ ಐಫೈ ಫ್ಯಾಮಿಲಿ ಯಾರು ಎಕ್ಸಾಮ್ಗಳು PC ಎಕ್ಸಾಮ್ ಅಟೆಂಡ್ ಮಾಡಲ್ಲ. ಎಲ್ಲ ಹೋಗೋದು ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು, ನಮ್ಮಂತ ಬಡವರೇ ಹೋಗೋದು. ಯಾಕೆಂತಂದ್ರೆ ನಮ್ಗೆ ತಾನೇ ಹೊಟ್ಟೆ, ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಣು, ಹೊಟ್ಟೆಗಾಗಿ ಅಂತ ನಮ್ಮ ಕನಕದ ಶೈಲಿ ಇರ್ತಾರ. ಫಸ್ಟ್ ಊಟ ಬೇಕಲ್ವಾ, ಅದಕ್ಕೆ ದುಡಿಯೋಕೋಸ್ಕರ ಏನಾದ್ರು ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈಸಿಯಾಗಿ ಜಾಬ್ ಸಿಗುತ್ತೆ, ಸ್ವಲ್ಪ ಸಮಯದಲ್ಲಿ ಬೇಗ ಜಾಬ್ ಸಿಗುತ್ತೆ, ಜಾಸ್ತಿ ರೆಕ್ರೂಟ್ಮೆಂಟ್ ಮಾಡ್ತಾರೆ ಅಂತ ನಾವು PC ಓದ್ತಾ ಇರ್ತೀವಿ. ಅರ್ಥ ಆಯ್ತಾ. ಹಂಗೆ ತುಂಬಾ ಜನ ಅವಕಾಶ ವಂಚಿತರ ಎಷ್ಟು ಜನ ಇರ್ತಾರೆ. ಹಂಗಾಗಿ ನಮ್ಮ ಹುಡುಗರು ಚೆನ್ನಾಗಿ ಇದಾಗಬೇಕು, ಸಕ್ಸಸ್ ಆಗಬೇಕು ಅನ್ನೋದು ನನ್ನ ಆಸೆ. ದಯವಿಟ್ಟು ನನ್ನ ಕಡೆಯಿಂದ ನಿಮ್ಗೆ ಏನೇನು ಹೆಲ್ಪ್ ಬೇಕು ಅಥವಾ ನನ್ನ ಕಡೆಯಿಂದ ನಿಮ್ಗೆ ಏನೇನು ಸಪೋರ್ಟ್ ಬೇಕು ನಾನು ಡೆಫಿನೆಟ್ಲಿ ಮಾಡ್ತೀನಿ. ಎಕ್ಸಾಮ್ ರಿಲೇಟೆಡ್, ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ನಾನು ಕೆಲವೊಂದು ಫೋನ್ ಕಾಲ್ಸ್ ಎತ್ತದಲ್ಲಿ ಇರ್ಬೋದು. ಯಾಕಂದ್ರೆ ನಾನು ಕೋರ್ಟು ಅಥವಾ ಅದು ಇದು ಏನಾದ್ರು ಇನ್ವೆಸ್ಟಿಗೇಷನ್ ಮೇಲೆ ಇದ್ರೆ ನಾನು ಡೆಫಿನೆಟ್ಲಿ ಫೋನ್ ಎತ್ತಿರಲ್ಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನಿಮ್ದು ಏನಿದ್ರು ಮೆಸೇಜ್ ಮಾಡಿ, ಅಟ್ಲೀಸ್ಟ್ ನಾನು ರಿಪ್ಲೈ ಮಾಡಿರ್ತೀನಿ. ಯಾವಾಗಲಾದ್ರೂ ನಾನು ಫ್ರೀ ಇದ್ದಾಗ ರಿಪ್ಲೈ ಮಾಡ್ತೀನಿ. ದಯವಿಟ್ಟು ಯಾರಾದ್ರೂ ನಾನು ಫೋನ್ ರಿಪ್ಲೈ ಮಾಡಿದಾಗ ಅಥವಾ ನನ್ನ ಫೋನಲ್ಲಿ ಏನಾದ್ರು ಬಿಸಿ ಇದ್ದಾಗ ಏನಾದ್ರು ಮಾತಾಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಕ್ಷಮಿಸಿ ಅಂತ ಹೇಳ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನಗೆ ಮೆಸೇಜ್ ಹಾಕಿ, ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು ಔಟ್. ಇದು ಎಷ್ಟು ಹೇಳ್ತಾ ಎಲ್ಲ ಚೆನ್ನಾಗಿ ಪ್ರಿಪರೇಷನ್ ಮಾಡಿ, ನಿಮ್ಗೆ ಒಳ್ಳೇದಾಗ್ಲಿ, ಎಕ್ಸಾಮ್ ಚೆನ್ನಾಗಿ ಬರಲಿ. ಮುಂದಿನ ವಿಡಿಯೋಲಿ ನಿಮ್ಗೆ ಯಾವ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಯಾರಿಗೆ ಈ ತರ ವಿಡಿಯೋಸ್ಗಳ ಅವಶ್ಯಕತೆ ಇದೆ